There's a verse in the Bible which I want to share with you. Please be seated. ಕುಳಿತುಕೊಳ್ಳ್ರಿ. ಸತ್ಯವೇದ ಗ್ರಂಥದಲ್ಲಿ ಒಂದು ವಚನ ಉಂಟು, ಅದನ್ನು ನಿಮ್ಮ ಮಧ್ಯದಲ್ಲಿ ನಾನು ಹಂಚಿಕೊಳ್ಳಲಿಕ್ಕಾಗಿ ನಾನು ಬಯಸುತ್ತೇನೆ. Deuteronomy 32 verse 4. ಧರ್ಮೋಪದೇಶ ಕಂಡ 32:4 ಈ ರೀತಿ ಹೇಳುತ್ತೆ, ನಮಗೆ ಶರಣನಾದ ದೇವರು ಮಾಡುವ ಕಾರ್ಯದಲ್ಲಿ ಯಾವ ಕುಂದಿಲ್ಲ, ಆತನು ನಡೆಸುವುದೆಲ್ಲ ನ್ಯಾಯ, ಆತನು ನಿರ್ವಂಚಕನಾದ ನಂಬಿಗಸ್ತನಾದ ದೇವರು. Our God the Father is known as God of truth. ನನ್ನ ದೇವರ ಕುರಿತಾಗಿ ಹೇಳುವಂತದ್ದು ಆತನು ಸತ್ಯವಾದಂತ ದೇವರು. Jesus said, I am the truth. ಯೇಸು ಸ್ವಾಮಿ ಹೇಳಿದನು, ನಾನೇ ಸತ್ಯವಾಗಿದ್ದೇನೆ. The Holy Spirit is known as the Spirit of truth. ಪವಿತ್ರಾತ್ಮನ ಕುರಿತಾಗಿ ಹೇಳುವಂತದ್ದು ಸತ್ಯದ ಆತ್ಮನು ಎಂಬುದಾಗಿ. It is not just in the word of God, but inside the word is the truth. ಈಗ ದೇವರ ವಾಕ್ಯದಲ್ಲಿ ಮೇಲೆ ಮಾತ್ರವಲ್ಲ, ದೇವರ ವಾಕ್ಯದ ಒಳಗಡೆಯೂ ಸತ್ಯವು ಅಡಕವಾಗಿದೆ. Even the devil can use the word of God in deception. ದೇವರ ವಾಕ್ಯವನ್ನು ಸಹ ಸೈತಾನನು ವಂಚನೆಗಾಗಿ ಉಪಯೋಗಿಸಬಹುದು. The devil came to Jesus and quoted the word. ಯೇಸು ಸ್ವಾಮಿ ಹತ್ರ ಸೈತಾನನ ಬಂದು ವಚನವನ್ನೇ ಅವನು ಪ್ರಸ್ತಾಪಪಡಿಸಿದ್ದು. He said, why don't you jump from the mountain? ಯೇಸು ಸ್ವಾಮಿ ಹತ್ರ ಪರ್ವತದಿಂದ ಕೆಳಗಡೆ ಬಿದ್ರೆ ಏನ್ ಸಂಭವಿಸುತ್ತೆ? The word of God says that the angels will hold you. ದೇವರ ವಾಕ್ಯದಲ್ಲಿ ಗಮನಿಸುತ್ತೇವೆ, ನಿನ್ನ ವಾಕ್ಯ ಹೇಳುತ್ತದಲ್ಲ, ದೂತರು ಅವರ ತಮ್ಮ ಕೈಗಳಿಂದ ನಿನ್ನನ್ನು ಎತ್ತುಕೊಳ್ಳುವರು ಎಂಬುದಾಗಿ. So even the devil can quote the word of God. ಹಾಗಾಗಿರುವುದಾದ್ರೆ ಸೈತಾನನು ಸಹ ವಾಕ್ಯವನ್ನು ಪ್ರಸ್ತಾಪಪಡಿಸಬಹುದು. But it is not just in the word of God, the power is in the truth in the word of God. ದೇವರ ವಾಕ್ಯ ಕೇವಲ ವಾಕ್ಯ ಮಾತ್ರವಲ್ಲ, ದೇವರ ವಾಕ್ಯದಲ್ಲಿ ಸತ್ಯವು ಅದು ಅಡಕವಾಗಿರುತ್ತದೆ. You should look for truth. ನೀನು ಸತ್ಯಕ್ಕಾಗಿ ಹುಡುಕಬೇಕು. You should seek the truth. ನೀನು ಸತ್ಯವನ್ನ ಹುಡುಕಬೇಕು. You should hear the truth. ನೀನು ಸತ್ಯವನ್ನ ಕೇಳಬೇಕು. You should meditate the truth. ನೀನು ದೇವರ ಸತ್ಯವನ್ನ ಧ್ಯಾನಿಸಬೇಕು. You should speak the truth. ನೀನು ಸತ್ಯವನ್ನ ಮಾತಾಡಬೇಕು. You should walk the truth. ನೀನು ಸತ್ಯದಲ್ಲೇ ನಡೆಯಬೇಕು. You should live the truth. ನೀನು ಸತ್ಯದಲ್ಲೇ ಜೀವಿಸಬೇಕು. You should be delivered by the truth. ನೀನು ಸತ್ಯದಿಂದ ಸ್ವತಂತ್ರನಾಗಲ್ಪಡಬೇಕು. The truth can heal you. ಸತ್ಯವು ನಿಮ್ಮನ್ನು ಸ್ವತಂತ್ರ ಮಾಡುತ್ತದೆ. Truth can deliver you. ಸತ್ಯವು ನಿಮ್ಮನ್ನು ಸ್ವತಂತ್ರ ಬಿಡಿಸುತ್ತದೆ. You can be empowered by the truth. ಸತ್ಯದಿಂದ ನೀನು ಬಲ ಹೊಂದಲಿಕ್ಕೆ ಸಾಧ್ಯ. We are called to witness the truth. ಸತ್ಯನ ಸಾಕ್ಷೀಕರಿಸಲಿಕ್ಕೆ ಸಾಧ್ಯ. We are called to proclaim the truth. ಸತ್ಯವನ್ನ ಘೋಷಿಸಲಿಕ್ಕೆ ಸಾಧ್ಯ. And we should serve God in truth. ದೇವರನ್ನ ಸತ್ಯದಲ್ಲೇ ನಾವು ಸೇವಿಸಬೇಕು. Because our God is a God of truth. ಕಾರಣ ನನ್ನ ದೇವರು ಸತ್ಯನಾದಂತ ದೇವರು. And with a man of God, with a woman of God, there should be no lies. ದೇವರ ಮನುಷ್ಯನಾಗಿ ದೇವರ ಸ್ತ್ರೀಯಾಗಿ ಈಗ ಸುಳ್ಳು ನಿಮ್ಮಲ್ಲಿ ಇರಲೇಬಾರದು. You should not believe in a lie. ಸುಳ್ಳಿನಲ್ಲಿ ನಂಬಿಕೆ ಇಡಬಾರದು. You should not hear a lie. ಸುಳ್ಳನ್ನ ಕೇಳಬಾರದು. You should not speak a lie. ಸುಳ್ಳನ್ನ ಮಾತನಾಡಬಾರದು. Because the devil is the father of lies. ಕಾರಣವೇನೆಂದರೆ ಸೈತಾನನು ಸುಳ್ಳುಗಾರರ ತಂದೆಯಾಗಿದ್ದಾನೆ. But our God is a God of truth. ನನ್ನ ದೇವರು ಸತ್ಯದ ದೇವರು. And if you believe that, clap your hands and give him some ಅದು praise. ನಂಬರ್ ಮಾತ್ರ ಎರಡು ಕೈಗಳನ್ನು ಗಟ್ಟಿಯಾಗಿ ತಟ್ಟುತ್ತಾ ದೇವರಿಗೆ ಮಹಿಮೆಯನ್ನು ಕೊಡ್ರಿ. Truth matters. ಸತ್ಯವು ಪ್ರಾಮುಖ್ಯವುಳ್ಳದ್ದು. Truth is important to God. ಸತ್ಯವು ದೇವರಿಗೆ ಶ್ರೇಷ್ಠವಾದದ್ದು. Because he is a God of truth. ಕಾರಣ ದೇವರು ಸತ್ಯದ ದೇವರಾಗಿದ್ದಾನೆ. Today I pray, ಇವತ್ತು ನಾನು ಪ್ರಾರ್ಥಿಸುವೆನು, every lie will be coming out of you. ಎಲ್ಲ ಸುಳ್ಳಿನ ಸಂಗತಿಗಳು ನಿಮ್ಮ ಜೀವಿತದಿಂದ ಹೊರಗಡೆ ಬರಲಿ. Every deception will be coming out of you. ಎಲ್ಲ ಮೋಸ ವಂಚನೆಗಳು ನಿಮ್ಮಿಂದ ಹೊರಗಡೆ ಬರಲಿ. Jesus came on earth with one mission, to proclaim the truth. ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದು ಒಂದೇ ಒಂದು ನಿಯೋಗದ ಆಧಾರದ ಮೇಲೆ, ಅದೇನೆಂದರೆ ಸತ್ಯವನ್ನ ಪ್ರಚಾರಪಡಿಸುವುದಕ್ಕಾಗಿ. No compromise. ಯಾವುದೇ ಹೊಂದಾಣಿಕೆ ಇರಲಿಲ್ಲ. He spoke the truth. ಆತನು ಸತ್ಯವನ್ನೇ ಮಾತನಾಡಿದನು. He was not afraid of the king. ಆತನ ಅರಸರುಗಳ ಕುರಿತಾಗಿ ಭಯಪಡಲಿಲ್ಲ. He was not afraid of Pilate. ಆತನು ಪಿಲಾತನ ಕುರಿತಾಗಿ ಭಯಪಡಲಿಲ್ಲ. He was not afraid of the Pharisees. ಆತನು ಪರಿಸಾಯರ ಕುರಿತಾಗಿ ಭಯಪಡಲಿಲ್ಲ. He was not afraid of the Sadducees. ಆತನು ಧರ್ಮೋಪದೇಶಕರ ಕುರಿತಾಗಿ ಸದುಕಾಯರ He ಕುರಿತಾಗಿ stood on ಭಯಪಡಲಿಲ್ಲ.
ಆತನು ಸತ್ಯವನ್ನು ಮಾತನಾಡ್ತಾ ಇದ್ದಾನೆ. He is rock of truth. ಆತನು ಸತ್ಯದ ಬಂಡೆಯಾಗಿದ್ದಾನೆ. Come on, man of God, woman of God, I want to challenge you to stand on truth. ಈ ದೇವರ ಪುರುಷರೇ, ದೇವರ ಸ್ತ್ರೀಯರೇ, ಇವತ್ತು ನಿಮ್ಮ ಮುಂದೆ ಸವಾಲು ಹೂಡಲಿಕ್ಕಾಗಿ ನಾನು ಇಷ್ಟಪಡುತ್ತೇನೆ. ನನ್ನ ದೇವರು ಆತನು ಸತ್ಯದ ದೇವರು. Shout a hallelujah. ಕೈಗಳೆತ್ತಿ ಗಟ್ಟಿಯಾಗಿ ಹೇಳೋಣ ಹಾಲೆಲೂಯಾ. But unfortunately, ದುರಾದೃಷ್ಟಕರವಾಗಿ, very sadly, ಬಹಳ ದುಃಖಕರವಾಗಿ people believe in lies. ಜನ ಸುಳ್ಳುಗಳನ್ನೇ ಹೇರಳವಾಗಿ ನಂಬ್ತಾರೆ. They believe in lies. ಅವರು ಸುಳ್ಳುಗಳನ್ನ ಹೇರಳವಾಗಿ ನಂಬಿಬಿಡುತ್ತಾರೆ. They allow lies to come inside. ತಮ್ಮ ಜೀವಿತಗಳಲ್ಲಿ ಸುಳ್ಳು ಬರುವುದಕ್ಕಾಗಿ ಆಮಂತ್ರಣವನ್ನ ಕೊಡುತ್ತಾರೆ. ಅದು ಮಾತ್ರ ಅಲ್ಲ, ಅವಕಾಶನೂ ಮಾಡಿಕೊಡುತ್ತಾರೆ. Even the secular world, if you go to the court, they will bring a Bible to you and say, put your hand on the Bible and say, I will tell the truth and nothing but the truth. ಹೊರಗಡೆ ಸಮಾಜದಲ್ಲಿ ಸಹ ನಾವು ಗಮನಿಸಿದಾಗ ಸತ್ಯವೇದ ಗ್ರಂಥವನ್ನ ಅವರು ನಿಮ್ಮ ಮುಂಭಾಗದಲ್ಲಿ ತಂದು ಅವರು ಅದರ ಮೇಲೆ ಕೈ ಇಟ್ಟು ಹೇಳಲಿಕ್ಕೆ ಹೇಳ್ತಾರೆ. ಸತ್ಯವನ್ನು ಮಾತ್ರ ಹೇಳ್ತೇನೆ, ಸತ್ಯವನ್ನು ಬಿಟ್ಟು ಬೇರೆ ಏನು ಹೇಳೋದಿಲ್ಲ ಎಂದು ಆಣೆ ಮಾಡು ಎಂಬುದಾಗಿ ಸತ್ಯವೇದ ಗ್ರಂಥವನ್ನ ನಿಮ್ಮ ಮುಂಭಾಗದಲ್ಲಿ ತರುತ್ತಾರೆ. Even that what they talk in the court is taken from the Bible. ಅವರು ಆ ಕೋರ್ಟಿನಲ್ಲಿ ಮಾತನಾಡುವಂತ ಸಂಗತಿಯು ಸಹ ಬೈಬಲ್ ಇಂದ ತೆಗೆಯಲ್ಪಟ್ಟಂತ ವಚನಗಳೇ. 1 Kings 22:16 says, so the king said to him, how many times shall I make you swear that you shall tell me nothing but the truth in the name of the Lord. ಒಂದು ಅರಸರುಗಳು 22ನೇ ಅಧ್ಯಾಯದ ಅದರ ವಚನಗಳಲ್ಲಿ ನಾವು ಈ ರೀತಿಯಾಗಿ ಗಮನಿಸುತ್ತೇವೆ. ಈಗ ಅರಸನು ಹೇಳ್ತಾ ಇದ್ದಾನೆ, ನಾನು ನಿನಗೆ ಎಷ್ಟು ಸಾರಿ ನಾನು ಹೇಳಲಿ, ಸತ್ಯವನ್ನು ಹೊರತು ಬೇರೆ ಏನು ಹೇಳಬೇಡ ಎಂಬುದಾಗಿ ಆತನಲ್ಲಿ ಮಾತನಾಡ್ತಾ ಇದ್ದಾನೆ. 2 Chronicles 18:15, so the king said to him, how many times shall I make you swear that you will tell me nothing but the truth in the name of the Lord. 2 ಪೂರ್ವಕಾಲ ವೃತ್ತಾಂತ 18ನೇ ಅಧ್ಯಾಯದ 15ನೇ ವಚನದಲ್ಲಿ ನಾವು ಗಮನಿಸುತ್ತೇವೆ, ನಾನು ನಿನಗೆ ಎಷ್ಟು ಸಾರಿ ಹೇಳಲಿ, ದೇವರ ಆಣಿಯ ಮೇಲೆ ಸತ್ಯವನ್ನು ಬಿಟ್ಟು ಬೇರೆ ಏನನ್ನು ನೀನು ಹೇಳಬೇಡ ಎಂಬುದಾಗಿ ಹೇಳುತ್ತೇನೆ ಎಂಬುದಾಗಿ ಗಮನಿಸುತ್ತೇವೆ. God desires that there is truth inside of us. ದೇವರು ನಮ್ಮ ಕುರಿತಾಗಿ ಬಯಸುವುದು ನಮ್ಮ ಒಳಗಡೆ ಸತ್ಯವು ಅಡಕವಾಗಿರಬೇಕು ಎಂಬುದಾಗಿ. Psalm 51:6 says, behold, you desire truth in the inward part. ಸತ್ಯವೇದ ಗ್ರಂಥದಲ್ಲಿ ಕೀರ್ತನೆ 51:6 ಹೇಳುತ್ತದೆ, ಈಗ ಕರ್ತನೇ ನೀನು ಆಂತರಿಕವಾದಂತ ಸತ್ಯವನ್ನ ನೀನು ಅಪೇಕ್ಷಿಸುವ ದೇವರು ಎಂಬುದಾಗಿ. Inside of you there should be truth. ನಿನ್ನ ಒಳಗಡೆ ಆಂತರ್ಯದಲ್ಲಿ ಸತ್ಯವು ಅಡಕವಾಗಿರಬೇಕು. Behold, God, you desire truth in the inward part. ಈಗ ಕರ್ತನೇ ನೀನು ಆಂತರ್ಯದಲ್ಲಿ ನನ್ನ ಆತ್ಮದಲ್ಲಿ ಸತ್ಯವನ್ನ ಇರಬೇಕೆಂಬುದಾಗಿ ನೀನು ಬಯಸುತ್ತಿ. Psalm 25:5 says, lead me into your truth. ಕೀರ್ತನೆ 25:5 ಹೇಳುತ್ತದೆ, ನಿನ್ನ ಸತ್ಯದ ಹಾದಿಯಲ್ಲಿ ನನ್ನನ್ನು ನಡೆಸು. Teach me the truth. ಸತ್ಯದಲ್ಲಿ ನನ್ನನ್ನು ಕಲಿಸು. Because when you know the truth will set you free. ನಿನಗೆ ಯಾವಾಗ ಸತ್ಯ ಗೊತ್ತಾಗುತ್ತದೋ ಸತ್ಯವು ನಿಮ್ಮನ್ನು ಸ್ವತಂತ್ರ ಮಾಡುತ್ತದೆ. As long as you believe in a lie, you will be in bondage. ಈಗ ಸುಳ್ಳನ್ನು ನೀನು ಎಷ್ಟು ನಂಬುತ್ತೀಯೋ ಅಷ್ಟು ನೀನು ಬಂಧನದಲ್ಲಿ ಇರುತ್ತಿ. When you walk in truth shall protect you. ನೀನು ಯಾವಾಗ ಸತ್ಯದಲ್ಲಿ ನಡಿಲಿಕ್ಕಾಗಿ ಪ್ರಾರಂಭಿಸುತ್ತೀಯೋ ಸತ್ಯವು ನಿಮ್ಮನ್ನ ಮರೆ ಮಾಡಿಕೊಳ್ಳುತ್ತದೆ. Psalm 91:4 says, he shall cover you with his feathers, under his wings you shall take refuge, his truth shall be like a shield before you. 91ನೇ ಕೀರ್ತನೆ ಅದರ 4ನೇ ವಾಕ್ಯ ಈ ರೀತಿ ಹೇಳುತ್ತದೆ, ಆತನು ನಿನ್ನನ್ನು ತನ್ನ ರೆಕ್ಕೆಗಳಿಂದ ಹೊದಗಿಸುವನು, ಆತನ ಪಕ್ಕೆಗಳ ಮರೆಯನ್ನ ಆಶ್ರಯಿಸಿಕೊಳ್ಳುವಿ, ಆತನ ಸತ್ಯತೆ ನಿನಗೆ ಕೇಡಿಯವು ಗುರಾಣಿಯೂ ಆಗಿರುತ್ತದೆ. Shout hallelujah. ಕೈಗಳೆತ್ತಿ ಗಟ್ಟಿಯಾಗಿ ಹೇಳೋಣ ಹಾಲೆಲೂಯಾ, hallelujah, ಹಾಲೆಲೂಯಾ, hallelujah, ಹಾಲೆಲೂಯಾ. Truth protects you. ಸತ್ಯವು ನಿಮ್ಮನ್ನು ಕಾಪಾಡುತ್ತದೆ. In the Bible there are two things that go together. ಈಗ ಸತ್ಯವೇದ ಗ್ರಂಥದಲ್ಲಿ ಎರಡು ಸಂಗತಿಗಳು ಒಂದಾಗಿ ಜೋಡಾಗಿ ಮುಂದಕ್ಕೆ ಸಾಗುತ್ತದೆ. Like two legs, they walk together. ಯಾವ ರೀತಿ ನಮ್ಮ ಎರಡು ಕಾಲುಗಳು ಒಂದೇ ಆಗಿ ನಡೆಯುತ್ತದೋ ಅದೇ ರೀತಿಯಲ್ಲೇ two hands clap together. ಎರಡು ಕೈಗಳು ಒಟ್ಟಾಗಿ ತಟ್ಟಿ ಚಪ್ಪಾಳೆ ತಟ್ಟುವ ಹಾಗೆ two eyes sees together. ಈಗ ಎರಡು ಕಣ್ಣುಗಳು ಒಟ್ಟಾಗಿ ನೋಡುವ ಹಾಗೆ two ears they hear together. ಈಗ ಎರಡು ಕಿವಿಗಳು ಒಟ್ಟಾಗಿ ಕೇಳುವ ಹಾಗೆ There are two things in the Bible. ಸತ್ಯವೇದ ಗ್ರಂಥದಲ್ಲಿ ಎರಡು ಸಂಗತಿಗಳು ಉಂಟು. That is very very important to a Christian. ಅದು ಕ್ರೈಸ್ತರಿಗೆ ಬಹಳ ಪ್ರಾಮುಖ್ಯತೆ ಉಳ್ಳ ಸಂಗತಿ. One is mercy.
ಒಂದನೇದಾಗಿ ದೇವರ ಕರುಣೆ, Number 2 is truth. ಎರಡನೇದಾಗಿ ಸತ್ಯ. Proverbs 3:3 says, let not mercy and truth forsake you. ಈಗ ಜ್ಞಾನೋಕ್ತಿಗಳು 3ನೇ ಅಧ್ಯಾಯದ 3ನೇ ವಾಕ್ಯ ಹೇಳುತ್ತದೆ. ಕನ್ನಡದಲ್ಲಿ ಭಾಷೆ ವ್ಯತ್ಯಾಸ ಉಂಟು. ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ ಎಂಬುದಾಗಿ ಗಮನಿಸ್ತೇವೆ. There are two things you should bind in your heart. ನಿನ್ನ ಹೃದಯದಲ್ಲಿ ಯಾವಾಗಲೂ ಎರಡು ಸಂಗತಿಗಳನ್ನ ಆಂತರ್ಯದಲ್ಲಿ ನೀನು ಒಳಪಡಿಸಿಕೊಂಡವನಾಗಿರಬೇಕು. Be very merciful, be very forgiving to people. ನೀನು ಕರುಣೆ ಉಳ್ಳವನಾಗಿರಬೇಕು, ಪ್ರೀತಿಯಿಂದ ತುಂಬಿದವನಾಗಿರಬೇಕು, ಜನರನ್ನ ಕರುಣಿಸಿ ಅವರನ್ನು ಕ್ಷಮಿಸುವವನಾಗಿರಬೇಕು. Every day you should say, I will walk in mercy. ಪ್ರತಿ ದಿನ ನೀನು ಹೇಳಬೇಕು, ನಾನು ಕರ್ತನ ಕರುಣೆಯಲ್ಲಿ ನಡೆಯುವೆನು. That is one leg. ಅದು ಒಂದು ಕಾಲು. Number 2, ಎರಡನೇದಾಗಿ every day I will walk in truth. ಪ್ರತಿ ದಿನ ನಾನು ಸತ್ಯದಲ್ಲಿ ನಡೆಯುವೆನು. One is mercy, ಒಂದು ಕರುಣೆ, one is truth. ಎರಡು ಸತ್ಯ. Everybody get up for a minute. ಎಲ್ಲರೂ ಒಂದು ನಿಮಿಷ ಎದ್ದು ನಿಂತ್ಕೊಳ್ರಿ. Because some of you, due to coronavirus, you become very fat. ಕೆಲವರು ಕೊರೋನಾ ವೈರಸ್ನ ನಿಮಿತ್ತವಾಗಿ ದಪ್ಪಾಗಿದ್ದೀರ. You have been eating lot of chicken biryani at home. ಮನೆಯಲ್ಲಿ ಬಹಳ ಚಿಕನ್ ಬಿರಿಯಾನಿ ತಿಂತಾ ಇದ್ದೀರ. So you need some exercise. ನಿಮಗೆ ಸ್ವಲ್ಪ ವ್ಯಾಯಾಮ ಬೇಕು. Everybody say mercy and truth. ಎಲ್ಲರೂ ಹೇಳ್ರಿ ಕರುಣೆ ಸತ್ಯ. Say, ಹೇಳ್ರಿ, ಕಾಲುಗಳನ್ನ ಆಡಿಸಿ ಹೇಳ್ರಿ, ಕರುಣೆ ಸತ್ಯ. ಕರುಣೆ loud, loud. ಎಡಗಾಲು ಕರುಣೆ, ಬಲಗಾಲು ಸತ್ಯ. Okay, 1, 2, 3, here we go. Karune, Satya. Please be seated. ಕೂತ್ಕೊಳ್ರಿ. If you forget me also, don't forget this. ನನ್ನನ್ನು ಮರೆತರು ಇದನ್ನು ಮರೆಯಬೇಡ್ರಿ. So important. They go together. ಅವೆರಡು ಒಟ್ಟಾಗಿ ಹೋಗುತ್ತದೆ. When you're truthful in your heart, ನಿನ್ನ ಹೃದಯದಲ್ಲಿ ನೀನು ಸತ್ಯವಂತನಾಗಿದ್ದರೆ, when you come to God, speak the truth. ನೀನು ದೇವರ ಬಳಿಗೆ ಬಂದಾಗ ಸತ್ಯವನ್ನ ಮಾತನಾಡುವಿ. That's what God liked about David. ಅದೇನೆ ದಾವೀದನ ಕುರಿತಾಗಿ ದೇವರು ಇಷ್ಟಪಟ್ಟಿದ್ದು. When he comes to God, he will be honest to God. ಆತನು ದೇವರ ಬಳಿಗೆ ಬಂದಾಗ ಯಥಾರ್ಥವಂತನಾಗಿದ್ದನು. Be truthful to God. ದೇವರ ಬಳಿಯಲ್ಲಿ ಸತ್ಯವಂತರಾಗಿರ್ರಿ. If you messed it up, if you sinned, just say, Lord, I'm sorry. I sinned. I messed it up. ಈಗ ಒಂದು ಪಕ್ಷ ನೀನು ಪಾಪ ಮಾಡಿ ಪಾಪದಲ್ಲಿ ಸಿಕ್ಕಾಕಿಕೊಂಡಿದ್ದರೆ ದೇವರ ಬಳಿಯಲ್ಲಿ ಬಂದು, ಅಪ್ಪ ನಾನು ಪಾಪ ಮಾಡಿದ್ದೇನೆ, ಪಾಪದಲ್ಲಿ ಸಿಲುಕಿಕೊಂಡಿದ್ದೇನೆ, ನನ್ನನ್ನು ಕ್ಷಮಿಸು ಎಂದು ಬಾಯಿ ತೆರೆದು ನೀವು ಹೇಳ್ರಿ. God wants truth inside of you. ದೇವರು ನಿಮ್ಮ ಒಳಗಡೆ ಸತ್ಯವು ಇರಬೇಕು ಎಂಬುದಾಗಿ ಬಯಸ್ತಾನೆ. When you're truthful inside, God will be merciful to you. ಈಗ ನೀವು ಒಳಗಡೆ ಸತ್ಯವಂತರಾಗಿರುವುದಾದರೆ ದೇವರು ಸಹ ನಿಮಗೆ ಕರುಣೆ ಉಳ್ಳವನಾಗಿರುತ್ತಾನೆ. Even as human beings, if I did something wrong, I should be truthful to my brother. ಈಗ ನಾನು ನನ್ನ ಸಹೋದರನ ಬಳಿಯಲ್ಲಿ ನಾನು ತಪ್ಪು ಮಾಡಿದವನಾಗಿದ್ದರೂ ಸಹ ನನ್ನ ಸಹೋದರನ ಬಳಿಯಲ್ಲಿ ನಾನು ಸತ್ಯವಂತನಾಗಿ ಇರಬೇಕು. Even if I did something wrong, when I'm honest with people, like honesty. ಈಗ ನಾನು ತಪ್ಪು ಮಾಡಿದವನಾಗಿದ್ದರೂ ಪ್ರಾಮಾಣಿಕನಾಗಿ ನಾನು ಇರುವುದಾದರೆ ಜನರು ಪ್ರಾಮಾಣಿಕತನವನ್ನ ಅವರು ಮೆಚ್ಚುವವರಾಗಿರ್ತಾರೆ, ನಿಷ್ಠೆಯನ್ನ ಮೆಚ್ಚುತ್ತಾರೆ. If you speak lies, ನೀವು ಸುಳ್ಳನ್ನ ಮಾತಾಡಿದ್ರೆ you will not be established. ನೀನು ಸ್ಥಿರಪಡಿಸಲ್ಪಡಲಿಕ್ಕೆ ಸಾಧ್ಯವಿಲ್ಲ. Proverbs 12:19 says, the truthful lips shall be established forever. ಸತ್ಯವೇದ ಗ್ರಂಥದಲ್ಲಿ ಜ್ಞಾನೋಕ್ತಿಗಳು 12ನೇ ಅಧ್ಯಾಯದ 17ನೇ ವಚನ ನಮಗೆ ಈ ರೀತಿಯಾಗಿ ಹೇಳ್ತಿದೆ, ಸತ್ಯವನ್ನು ಆಡುವವನು ನ್ಯಾಯವನ್ನ ತೋರ್ಪಡಿಸುವನು. ಇಂಗ್ಲಿಷ್ ಅಲ್ಲಿ ಗಮನಿಸ್ತೇವೆ, ಸತ್ಯವನ್ನು ಆಡುವವನು ಎಂದೆಂದಿಗಾಗಿ ಸ್ಥಿರಪಡಿಸಲ್ಪಡುವನು ಎಂಬುದಾಗಿ. But a lying tongue is only for a moment. ಆದರೆ ಸುಳ್ಳು ಸಾಕ್ಷಿಯು ಅಸತ್ಯವನ್ನ ಆಡುವುದು, ಸುಳ್ಳು ಮಾತುಗಳು ಅದು ಕ್ಷಣಿಕ ಮಾತ್ರವೇ. Proverbs 12:22 says, lying lips are an abomination. God is fed up with lies. ದೇವರ ವಾಕ್ಯದಲ್ಲಿ ಜ್ಞಾನೋಕ್ತಿಗಳು 12:22 ನಾವು ಈ ರೀತಿಯಾಗಿ ಗಮನಿಸ್ತೇವೆ, ಸುಳ್ಳು ತುಟಿ ಯೆಹೋವನಿಗೆ ಯೇಸು ಎಂಬುದಾಗಿ ಗಮನಿಸ್ತೇವೆ. But those who speak the truth, ಸತ್ಯವಂತರು, God is delighted. ಆತನಿಗೆ ಲೇಸು. How many of you want to make God happy? ಎಷ್ಟು ಜನ ದೇವರಿಗೆ ಸಂತೋಷ ಪಡಿಸಬೇಕಂತ ಬಯಸ್ತೀರಾ? Speak the truth, hear the truth, proclaim the truth, live the truth, witness the truth. ಸತ್ಯವನ್ನ ಕೇಳ್ರಿ, ಸತ್ಯವನ್ನ ನೋಡ್ರಿ, ಸತ್ಯವನ್ನ ಮಾತಾಡ್ರಿ, ಸತ್ಯದಲ್ಲಿ ನಡೆಯಿರಿ, ಸತ್ಯವನ್ನ ಸಾಕ್ಷಿಗರಿಸ್ರಿ, ಸತ್ಯವನ್ನ ಸ್ಥಿರಪಡಿಸಿರಿ. Shout amen. ಗಟ್ಟಿಯಾಗಿ ಆಮೇನ್ ಎಂಬುದಾಗಿ ಹೇಳೋಣ. When you walk in truth, when you hear the truth,
When you speak the truth, you will be healed. ಈಗ ನೀನು ಯಾವಾಗ ಸತ್ಯವನ್ನ ನೀವು ಕೇಳುವಿರೋ, ಸತ್ಯವನ್ನ ನೀವು ಮಾತನಾಡುವಿರೋ, ಸತ್ಯವನ್ನ ನೀವು ಗಮನಿಸುವಿರೋ, ಆಗ ಸತ್ಯವು ನಿಮ್ಮನ್ನು ಸೌಖ್ಯ ಮಾಡುತ್ತದೆ. Jeremiah 33:6 says, behold, I bring it health and healing. ಹೀಗೋ ನಾನು ನಿಮಗೆ ಸೌಖ್ಯವನ್ನ ಬರಮಾಡುವವನಾಗಿದ್ದೇನೆ. I will heal them and reveal to them abundance of peace and truth. ನಾನು ಅವರಿಗೆ ಸಮೃದ್ಧಿಯಾದಂಥ ಸೌಖ್ಯವನ್ನ ನಾನು ಉಂಟು ಮಾಡುವೆನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ. Now listen to me carefully. ಈಗ ಗಮನಿಸಿಕೊಳ್ಳ್ರಿ. You can have all the word of God in your head. ನಿಮ್ಮ ತಲೆಯಲ್ಲಿ ಎಲ್ಲ ವಾಕ್ಯ ಇರಬಹುದು. Memorize everything, it is here. ಈಗ ಎಲ್ಲವನ್ನ ನೀವು ಓದಿ ಓದಿ ಅದನ್ನು ಬಾಯ್ಪಾಠ ಮಾಡಿಕೊಂಡು ನಿಮ್ಮ ಮನಸ್ಸುಗಳಲ್ಲಿ ನೀವು ಅದನ್ನು ಶೇಖರಿಸಿರಬಹುದು. Sunday school memory. ಈಗ ಭಾನುವಾರದ ಶಾಲೆಯ ವಾಕ್ಯನ ಕಂಠಪಾಠ ಮಾಡಿರುವಂತ ಜ್ಞಾನ. You study, head knowledge, all the word of God in the head. ಈಗ ನೀನು ಓದುತ್ತಾ ದೇವರ ವಾಕ್ಯವನ್ನ ಓದಿ ಎಲ್ಲವೂ ನಿನ್ನ ತಲೆಯಲ್ಲಿ ಅದು ಶೇಖರಿಸಲ್ಪಟ್ಟಿದೆ ಮೆದುಳಲ್ಲಿ. And your head becomes bigger and bigger and bigger and bigger, big head. ಇದರಿಂದ ನಿನ್ನ ತಲೆ ಊದುತ್ತಾ ತಲೆ ದಪ್ಪ ಆಗೋಗ್ಬಿಟ್ಟಿರುತ್ತೆ. But if the word of God does not go to the heart, ಆದರೆ ದೇವರ ವಾಕ್ಯ ಎನ್ನುವುದು ಹೃದಯದ ಒಳಗಡೆ ಪ್ರವೇಶ ಮಾಡದೆ ಹೋದ್ರೆ no faith. ಒಳಗಡೆ ನಂಬಿಕೆ ಉದ್ಭವಿಸೋದಿಲ್ಲ. In the head you will say, I'm healed. By his stripes I am healed, and no healing will come. ಈಗ ನೀನು ಆ ಮೆದುಳಿನಲ್ಲಿ, ಆ ಮನಸ್ಸಿನಲ್ಲಿ ನೀನು ಕಲ್ತಂತ ವಾಕ್ಯದ ನಿಮಿತ್ತ ನಾನು ಸೌಖ್ಯವಾಗಿದ್ದೇನೆ, ಆತನ ಬಾಸುಂಡೆಗಳು ಸೌಖ್ಯವಾಗಿದ್ದೇನೆ ಎಂದು ನೀವು ಕೂಗಿ ಹೇಳುವುದಾದರೂ ಸಹ ಸೌಖ್ಯವಾಗಿ ಕಾಣಲ್ಪಡುವುದಿಲ್ಲ. The Bible never says with your head you will believe, but the Bible says with your heart you believe. ದೇವರ ವಾಕ್ಯ ಎಂದಿಗೂ ಹೇಳೋದಿಲ್ಲ ನೀನು ತಲೆಯಿಂದ ನೀನು ನಂಬಿದೆ ಎಂಬುದಾಗಿ ಅಲ್ಲ ಹೇಳೋದು, ಹೃದಯದಿಂದ ನಂಬುವುದಾದರೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಗಮನಿಸ್ತೇವೆ. The truth in the word of God should go from your head to your heart. ಈಗ ಸತ್ಯವೇದ ಗ್ರಂಥದ ಆ ವಾಕ್ಯ, ಅದರ ಸತ್ಯತೆಗಳು ನಿನ್ನ ಮನಸ್ಸಿನಿಂದ ನಿನ್ನ ಹೃದಯದಲ್ಲಿ ಪ್ರವೇಶಿಸಬೇಕು. That is known as experiential belief. ಅದನ್ನೇ ಹೇಳುವಂಥದ್ದು ಅನುಭವದ ನಂಬಿಕೆ ಎಂಬುದಾಗಿ. You know, the truth in the word of God, you should experience it in your body. ಸತ್ಯವೇದ ಗ್ರಂಥದಲ್ಲಿರುವಂಥ ಸತ್ಯವನ್ನ ನಿಮ್ಮ ಶರೀರದಲ್ಲಿ ನೀವು ಅನುಭವಿಸಬೇಕು. Before I got married to Annie, ಈಗ ಆನಿಯವರಿಗೆ ನನ್ನ ಮದುವೆ ಆಗೋದಕ್ಕಿಂತ ಮುಂಚಿತವಾಗಿ I saw her. ನಾನು ಆಕೆಯನ್ನು ನೋಡಿದೆ. Then I thought about her. ನಾನು ಆಕೆ ಕುರಿತಾಗಿ ಚಿಂತೆ ಮಾಡಿದೆ. Oh, I said, beautiful wife. ನಾನು ಹೇಳಿದೆ, ಬಹಳ ಸುಂದರವಾದ ಹೆಂಡತಿ. She is in Madurai. ಅವರು ಮಧುರೈಯಲ್ಲಿದ್ರು. I am in Salem. ನಾನು ಸೇಲಂ ಅಲ್ಲಿದ್ದೆ. Every day I am thinking. ಪ್ರತಿದಿನ ಆಲೋಚಿಸ್ತಾ ಇದ್ದೆ. But only after I got married to her, ಯಾವಾಗ ನಾನು ಆಕೆಯನ್ನ ಮದುವೆ ಮಾಡಿಕೊಂಡೆನೋ, I could experience her. ನಾನು ಆಕೆಯನ್ನ ಅನುಭವಿಸಲಿಕ್ಕೆ ಪ್ರಾರಂಭಿಸಿದ್ದೇನೆ. The Bible says in Genesis, ಆದಿಕಾಂಡದಲ್ಲಿ ದೇವರ ವಾಕ್ಯ ಹೇಳುತ್ತದೆ, Adam knew Eve. ಈಗ ಆದಾಮನು ಅವ್ವಳನ್ನ ತಿಳ್ಕೊಂಡನು. And then they had a baby called Abel. ಆಗ ಅವರಿಗೆ ಒಂದು ಮಗು ಕಾಯಿನನ್ನು ಜನಿಸಲ್ಪಟ್ಟನು. There is one thing to know in the head and one thing to experience. ಈಗ ತಲೆಯಿಂದ ತಿಳಿದುಕೊಳ್ಳುವುದಕ್ಕೆ ಒಂದು ಸಂಗತಿ ಇರುವುದಾದರೆ ಅದನ್ನು ಅನುಭವಿಸುವುದಕ್ಕೂ ಉಳ್ಳದು ಆ ಸಂಗತಿಗಳು. One is known as head knowledge. ಒಂದನೇದಾಗಿ ಅದು ತಲೆಯ ಜ್ಞಾನ ಎಂಬುದಾಗಿ ಗಮನಿಸ್ತೇವೆ. One is not as heart knowledge. ಎರಡನೇದಾಗಿ ಅದು ಹೃದಯದ ಜ್ಞಾನ ಎಂಬುದಾಗಿ ಗಮನಿಸ್ತೇವೆ. Heart knowledge, ಈಗ ಹೃದಯದ ಜ್ಞಾನ, heart belief, ಹೃದಯದ ನಂಬಿಕೆ is the outcome of the Holy Spirit. ಅದು ಪವಿತ್ರಾತ್ಮನ ಹೊರಚುಮ್ಮುವಂತ ಪ್ರತಿಫಲ. Persuading us. ಅದು ನಮ್ಮನ್ನು ಯಾವಾಗಲೂ ಒತ್ತಾಯಪಡಿಸ್ತಾ ಇರುತ್ತದೆ. About the truth in the word of God will come to our heart. ದೇವರ ವಾಕ್ಯದಲ್ಲಿರುವಂತ ಸತ್ಯ ನಮ್ಮ ಹೃದಯದ ಒಳಗಡೆ ಪ್ರವೇಶಿಸುತ್ತದೆ. When the truth in the word of God comes from the head to the heart, by the power of the Holy Spirit, you start to believe. ಪವಿತ್ರಾತ್ಮನ ಶಕ್ತಿಯ ಮುಖಾಂತರವಾಗಿ ನಿನ್ನ ತಲೆಯಲ್ಲಿದ್ದಂತ ಈ ದೇವರ ವಾಕ್ಯವನ್ನು ನಿನ್ನ ಹೃದಯದ ಒಳಗಡೆ ಪ್ರವೇಶಿಸುವುದಕ್ಕಾಗಿ ಪ್ರಾರಂಭಿಸಿದಾಗ ನೀನು ನಂಬಲಿಕ್ಕಾಗಿ ಆರಂಭಿಸುತ್ತಿ. Shout a hallelujah. ಗಟ್ಟಿಯಾಗಿ ಕೂಗಿ ಹೇಳೋಣ, ಹಾಲೆಲೂಯಾ.
You have to experience the word of God. ದೇವರ ವಾಕ್ಯವನ್ನ ನೀನು ಅನುಭವಿಸಬೇಕು. Amen. ಆಮೆನ್. In 2002, 20 years back, 2000 ಇಸ್ವಿಯಲ್ಲಿ 20 ವರ್ಷಗಳ ಹಿಂದೆ I was preaching the gospel. ದೇವರ ಸುವಾರ್ತೆಯನ್ನು ನಾನು ಸಾರುತ್ತಾ ಇದ್ದೇನೆ. Left, right, center, I was preaching the gospel. ಎಡ ಬಲ ತಿರುಗುತ್ತಾ ನಾನು ದೇವರ ಸುವಾರ್ತೆಯನ್ನು ಸಾರುತ್ತಾ ಇದ್ದೇನೆ. I went from one house to another house baptizing people. ಈಗ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೋಗಿ ಜನರನ್ನು ದೀಕ್ಷಾಸ್ನಾನ ಮಾಡಿಸುತ್ತಾ ಇದ್ದೇನೆ. I just came out of the charismatic. ಈಗ ನಾನು ಕರಿಸ್ಮ್ಯಾಟಿಕ್ ಗುಂಪಿನಿಂದ ನಾನು ಹೊರಗಡೆ ಬಂದಿದ್ದೆ. Yeah, I came to Bangalore, and Pastor Anison, Pastor M.A. Verghese, Pastor Ravi, they all laid hands on me and prayed and ordained me as pastor. ಈಗ ನಾನು ಬ್ಯಾಂಗ್ಳೂರ್ ಪಟ್ಟಣಕ್ಕೆ ಬಂದೆ. ಹೀಗೋ ಎಮ್ಮೆ ಅವರಿಗೆ ಶಂಕಲ್ ಅವರು, ರವಿ ಪಾಸ್ಟರ್ ಅವರು, ಅದೇ ರೀತಿ ಆನ್ಸನ್ ಪಾಸ್ಟರ್ ಅವರು ಎಲ್ಲರೂ ನನ್ನ ತಲೆಯ ಮೇಲೆ ಕೈಗಳನ್ನಿಟ್ಟು ಅವರು ನನ್ನನ್ನು ಸೇವೆಗಾಗಿ ಹಸ್ತಾಂತರ ಮಾಡಿ ಅಭಿಷೇಕಿಸಿದರು. I was full of fire. ನಾನು ಬೆಂಕಿಯಿಂದ ತುಂಬಲ್ಪಟ್ಟಿದ್ದೇನೆ. I went to one house and baptized, went to another house and baptized, and went on. ಈಗ ಒಂದು ಮನೆಗೆ ಹೋಗಿ ಅಲ್ಲಿ ಸುವಾರ್ತೆಯಲ್ಲಿ ದೀಕ್ಷಾ ಸ್ನಾನ ಮಾಡಿಸ್ತಾ ಇದೆ, ಮತ್ತೊಂದು ಮನೆಗೆ ಹೋಗಿ ಸುವಾರ್ತೆಯನ್ನು ಸಾರಿ ಅಲ್ಲಿ ದೀಕ್ಷಾ ಸ್ನಾನ ಮಾಡಿಸುತ್ತಾ ಇದೆ. And I had a beautiful job. ನನಗೆ ಒಳ್ಳೆ ಕೆಲಸ ಇತ್ತು. Penthouse, ಒಂದು 2 houses. 2 ಮಾಡಿಯ ಮನೆ ನನಗಿತ್ತು. Mercedes Benz car. ಮರ್ಸಿಡೀಸ್ ಬೆನ್ಸ್ ಕಾರ್ ನನಗಿತ್ತು. But one day the police came and arrested me. ಒಂದು ದಿನ ಪೊಲೀಸರು ಬಂದು ನನ್ನನ್ನು ಸೆರೆ ಹಿಡಿದ್ರು, ಅರೆಸ್ಟ್ ಮಾಡಿದ್ರು. I started crying. ನಾನು ಅಳಕ್ ಪ್ರಾರಂಭಿಸಿದೆ. Jesus, I'm working for you. Why you are arresting me? ಯೇಸುವೆ, ನಾನು ನಿನಗಾಗಿ ಸೇವೆ ಮಾಡ್ತಾ ಇದ್ದೇನೆ, ಏನಕ್ಕಾಗಿ ಅವರು ನನ್ನನ್ನು ಸೆರೆ ಹಿಡಿದ್ರು? I was taken from Sharjah police to Dubai police to Abu Dhabi police. ನನ್ನನ್ನು ಶಾರ್ಜಾ ಪೊಲೀಸ್ ಅವರು ದುಬೈ ಪೊಲೀಸ್ ಕರ್ಕೊಂಡು ಹೋದ್ರು, ಅಲ್ಲಿಂದ ಅಬುದಾಬಿ ಪೊಲೀಸ್ಗೆ ನನ್ನನ್ನು ವರ್ಗಾಯಿಸಿದ್ರು. I was sitting in the prison and crying. ನಾನು ಸೆರೆ ಮೇಲೆ ಕೂತ್ಕೊಂಡು ಅಳುತ್ತಾ ಇದ್ದೆ. Then my wife came. ಅನಂತರ ನನ್ನ ಹೆಂಡತಿ ಬಂದರು. She came to the jail with my children. ನನ್ನ ಮಕ್ಕಳ ಸಂಗಡವಾಗಿ ಸೆರೆ ಮನೆಗೆ ಅವರು ನನ್ನನ್ನು ಸಂದರ್ಶಿಸುವುದಕ್ಕಾಗಿ ಬಂದರು. Why did they put me inside the prison? ನಾನು ಅವರ ಬಳಿಯಲ್ಲಿ ಕೇಳಿದೆ, ಏನಕ್ಕೆ ನನ್ನನ್ನು ಸೆರೆ ಮನೆಗೆ ಹಾಕಿದ್ದಾರೆ ಅವರು? She said, they put you in prison because you are preaching the gospel. ನೀವು ನಿಮ್ಮನ್ನ ಸೆರೆ ಮನೆಗೆ ಹಾಕಿರುವ ಕಾರಣವೇನೆಂದ್ರೆ ನೀವು ಸುವಾರ್ತೆ ಸಾರ್ತಾ ಇದ್ದೀರಾ, You are baptizing people. ಜನರನ್ನ ದೀಕ್ಷಾ ಸ್ನಾನ ಮಾಡಿಸ್ತಾ ಇದ್ದೀರಾ. I started to cry ನಾನು ಅಳೋಕ್ ಪ್ರಾರಂಭಿಸಿದೆ. because I was so happy. ಕಾರಣ ನಾನು ಬಹಳ ಸಂತೋಷ ಉಳ್ಳವನಾಗಿದ್ದೆ. Because in the Bible only apostles are put in prison. ಈ ಸತ್ಯವೇದ ಗ್ರಂಥದಲ್ಲಿ ಅಪೊಸ್ತಲರು ಮಾತ್ರ ಸುವಾರ್ತೆಯ ನಿಮಿತ್ತವಾಗಿ ಸೆರೆ ಮನೆಗೆ ಹಾಕಲ್ಪಟ್ಟರು. I said hallelujah. ನಾನು ಹೇಳಿದೆ ಹಾಲೆಲೂಯಾ. Because I know one verse in the Bible which says, if you suffer with him, you will be glorified with him. ನನಗೆ ಸತ್ಯವೇದ ಗ್ರಂಥದಲ್ಲಿ ಒಂದು ವಚನ ನನಗೆ ಯಾವಾಗಲೂ ಬಹಳ ಸಂತೋಷ ಕೊಡುತ್ತದೆ. ಆತನ ಸಂಗಡವಾಗಿ ನೀ ಬಾಧೆ ಪಟ್ಟರೆ ಆತನ ಸಂಗಡವಾಗಿ ನೀ ಮಹಿಮೆಗರಿಸಲ್ಪಡುತ್ತೀರಾ. That time we had only 1 or 2 church. ಆ ಸಮಯದಲ್ಲಿ ನಮಗೆ 1-2 ಸಭೆಗಳು ಮಾತ್ರನೇ ಇದ್ದಿದ್ದು. Only in United Arab Emirates. ಅಲ್ಲಿ ಅರಬ್ ಕಂಟ್ರಿಯಲ್ಲಿ ಮಾತ್ರನೇ ನಮಗೆ ಸಭೆಗಳಿದ್ದಿದ್ದು. There was no TAMI even in Canada. ಕೆನಡಾದಲ್ಲೂ ಸಹ ಟ್ಯಾಮಿ ಅನ್ನೋದು ಸಂಸ್ಥೆ ಇರಲಿಲ್ಲ. Only one church in Sharjah. ಶಾರ್ಜಾದಲ್ಲಿ ಒಂದೇ ಒಂದು ಸಭೆ ಇದ್ದಿದ್ದು. We just started the ministry. ನಾವು ಆಗ ತಾನೇ ಸೇವೆಯನ್ನು ಆರಂಭಿಸಿದೆವು. Even Pastor Anison, he blessed the ministry and came back to AG Bethel Church and he was serving here. ಅವರು ನಮ್ಮ ಆನ್ಸನ್ ಪಾಸ್ಟರ್ ಅವರು ಅಲ್ಲಿ ಬಂದು ಸಭೆಯನ್ನು ಆಶೀರ್ವದಿಸಿ ಉದ್ಘಾಟಿಸಿ ಅವರು ಮತ್ತೆ ಅವರು ಸೇವೆ ಮಾಡ್ತಾ ಇದ್ದಂತ ಬೆತೆಲ್ ಸಭೆಗೆ ಬಂದು ಅವರ ಸೇವೆಯನ್ನು ಮುಂದುವರಿಸಿಕೊಳ್ತಾ ಇದ್ದರು. But God gave me one truth in my heart. One truth came from my head to my heart. ಈಗ ಆದ್ರೆ ದೇವರು ನನ್ನ ಒಳಗಡೆ ಒಂದು ಸತ್ಯವನ್ನು ಪ್ರಕಾಶಿಸಿದನು. ಆ ಸತ್ಯ ನನ್ನ ತಲೆಯ ಒಳಗಡೆಯಿಂದ ನನ್ನ ಮನಸ್ಸಿನ ಹೃದಯದ ಒಳಗಡೆ ಪ್ರವೇಶಿಸಿತು. If I suffer with him, I will be glorified with him. ಆತನೊಂದಿಗೆ ನನ್ನ ಬಾಧೆಗೆ ಒಳಗಾದರೆ ಆತನ ಸಂಗಡವಾಗಿ ನಾನು ಮಹಿಮೆಗರಿಸಲ್ಪಡುತ್ತೇನೆ. That truth came into my heart. ಆ ಸತ್ಯವು ನನ್ನ ಹೃದಯದಲ್ಲಿ ಪ್ರವೇಶಿಸಿತು. After 3 days I was released. 3 ದಿವಸಗಳಾದ ನಂತರ ನನಗೆ ಬಿಡುಗಡೆ ಆಯಿತು. The people with 80 people in the church became 40 people. ಈಗ 80 ಜನ ಇದ್ದಂತ ಸಭೆ 40 ಜನರಾದರು. People ran away. ಜನ ಓಡಿ ಹೋದ್ರು. Small church, ಚಿಕ್ಕ ಸಭೆ, but one truth. ಒಂದೇ ಒಂದು ಸತ್ಯ. If I suffer with him, I will ಆತನ be ಸಂಗಡ glorified with him. ಆತನ ಸಂಗಡ ಬಾಧೆ ಪಟ್ಟರೆ ಆತನ ಸಂಗಡ ನನ್ನ ಮಹಿಮೆಗರಿಸಲ್ಪಡುವೆನು. Church started to multiply. ಸಭೆ ಅಭಿವೃದ್ಧಿ ಆಗಲಿಕ್ಕೆ ಪ್ರಾರಂಭಿಸಿತು. 1 became 2, 2 became 4, 4 became 8, 8 became 16, 16 became 32, 32 became 64,
church has started to multiply. One nation to two nations, it started to grow. ಈಗ ಸಭೆ ಒಂದಿದ್ದು ಎರಡಾಯ್ತು, ಎರಡಿದ್ದು ನಾಲ್ಕು, ನಾಲ್ಕು ಆರಾಯ್ತು, ಆರು 12 ಆಯ್ತು, 12 ಈಗ 32 ಆಯ್ತು, 32 64 ಆಯ್ತು. ಒಂದು ದೇಶ ಇದ್ದಿದ್ದು 2, 3, 4 ದೇಶಗಳಾಗಿ ಸಭೆಗಳು ಬೆಳಿಲಿಕ್ಕೆ ಪ್ರಾರಂಭವಾದವು. Every time I hold on to the truth. ಪ್ರತಿ ಸಾರಿ ಸತ್ಯವನ್ನ ಗಟ್ಟಿಯಾಗಿ ಹಿಡ್ಕೊಳ್ತಾ ಇದ್ದೇನೆ. God, you told me if I suffer with you, I will be glorified with you. ದೇವರೇ, ನೀನು ಹೇಳಿದ್ಯಾ, ನಿನ್ನ ಸಂಗಡವಾಗಿ ನಾನು ಬಾಧೆ ಪಟ್ಟರೆ ನಿನ್ನ ಸಂಗಡವಾಗಿ ನಾನು ಮಹಿಮೆಗರಿಸಲ್ಪಡುವೇನೆ. In a few years, the church started to multiply to 10 nations, 10 to 20 nations, 20 to 40 nations. ಈಗ ಸಭೆ ಎನ್ನುವುದು ಕೆಲ ವರ್ಷಗಳ ಒಳಗಡೆ 1 ರಿಂದ 10 ದೇಶಗಳು, 10 ದೇಶದಿಂದ 20 ದೇಶ, 20 ರಿಂದ 40 ದೇಶಗಳ ಆ ರೀತಿ ಸಭೆ ದೇಶಗಳಲ್ಲಿ ಬೆಳಿಲಿಕ್ಕೆ ಪ್ರಾರಂಭವಾದವು. Not my ability, ನನ್ನ ಸ್ವಂತ ಸಾಮರ್ಥ್ಯವಲ್ಲ, not Pastor Anison's ability, ಪಾಸ್ಟರ್ ಅನ್ಸನ್ ಅವರ ಸಾಮರ್ಥ್ಯವಲ್ಲ, not any minister's ability, ಯಾವ ಸೇವಕರ ಸಾಮರ್ಥ್ಯವಲ್ಲ, the power of truth. ಸತ್ಯದ ಶಕ್ತಿಯಿಂದ. If you believe that, clap your hands and give glory. ನೀವು ಅದನ್ನು ನಂಬುವುದಾದ್ರೆ ಎರಡು ಕೈಗಳನ್ನು ಗಟ್ಟಿಯಾಗಿ ತಟ್ಟುತ್ತಾ ದೇವರಿಗೆ ಮಹಿಮೆಯನ್ನು ಕೊಡ್ರಿ. When you see, when truth comes from head to the heart, power is released. ಈಗ ಯಾವಾಗ ಸತ್ಯವು ತಲೆಯಿಂದ ಹೃದಯದ ಒಳಗಡೆ ಪ್ರವೇಶಿಸುತ್ತದೋ ದೇವರ ಶಕ್ತಿ ನಿನ್ನಿಂದ ಬಿಡುಗಡೆ ಆಗಲ್ಪಡುತ್ತದೆ. Every day you should pray. ಪ್ರತಿ ದಿವಸ ನೀವು ಪ್ರಾರ್ಥಿಸಬೇಕು. There is truth in the word of God. Prove it. ದೇವರ ವಾಕ್ಯದಲ್ಲಿ ಸತ್ಯ ಇದೆ, ಅದನ್ನು ನಿರೂಪಿಸಿರಿ, ಸಾಬೀತುಪಡಿಸಿರಿ. Show me the truth. ಸತ್ಯವನ್ನ ತೋರಿಸಿರಿ. Prove the truth. ನೀವು ಸತ್ಯವನ್ನ ಸಾಬೀತುಪಡಿಸಿರಿ. You should experience the truth. ನೀವು ಸತ್ಯವನ್ನ ಅನುಭವಿಸಿರಿ. Once you experience truth, you cannot be quiet. ಒಂದು ಸಾರಿ ನೀವು ಸತ್ಯವನ್ನ ಅನುಭವಿಸಿದರೆ ನೀವು ಮೌನವಾಗಿರಲಿಕ್ಕೆ ಸಾಧ್ಯವಿಲ್ಲ. You cannot be quiet. ನೀವು ಮೌನವಾಗಿರಲಿಕ್ಕೆ ಸಾಧ್ಯವಿಲ್ಲ. Nothing can put you down. ಯಾವುದು ನಿಮ್ಮನ್ನ ಕೆಳ ಹಂತಕ್ಕೆ ಕೊಂಡೊಯ್ಯಲಿಕ್ಕೆ ಸಾಧ್ಯವಿಲ್ಲ. Yeah, if you believe that, clap your hands. ಅದನ್ನು ನೀವು ನಂಬುವುದಾದ್ರೆ ಎರಡು ಕೈಗಳನ್ನು ಗಟ್ಟಿಯಾಗಿ ತಟ್ಟಿ ದೇವರಿಗೆ ಮಹಿಮೆಯನ್ನು ಕೊಡ್ರಿ. Those of you who believe, make some noise. ಈ ವಾಕ್ಯವನ್ನ ನಂಬುವವರು ಯಾರಾದ್ರೂ ಇದ್ರೆ ಗಟ್ಟಿಯಾಗಿ ಒಂದು ಶಬ್ದ ತೆಗೆದು ದೇವರಿಗೆ ಮಹಿಮೆಯನ್ನು ಕೊಡ್ರಿ. Very important. ಬಹಳ ಪ್ರಾಮುಖ್ಯತೆ ಉಳ್ಳದ್ದು. Young people, listen to me. ಯವನಸ್ಥರೇ ಗಮನಿಸಿಕೊಳ್ಳ್ರಿ. You will be transformed when the power of God, the truth of God has come from your head to your heart. ಯವನಸ್ಥರೇ, ನಿಮ್ಮ ಜೀವಿತಗಳು ಯಾವಾಗ ಬದಲಾಯಿಸಲ್ಪಡುತ್ತದೆ ಎಂಬುದಾಗಿ ನೀವು ತಿಳುಕೊಳ್ಳಬೇಕಾದ್ರೆ ಯಾವಾಗ ಸತ್ಯವು, ದೇವರ ಶಕ್ತಿಯು ನಿಮ್ಮ ತಲೆಯಿಂದ ನಿಮ್ಮ ಹೃದಯದ ಒಳಗಡೆ ಪ್ರವೇಶಿಸುತ್ತದೋ ನಿಮ್ಮ ಜೀವಿತವು ಎಂದೆಂದಿಗಾಗಿ ಬದಲಾಗುತ್ತದೆ. 8 years went by. 8 ವರ್ಷಗಳು ಕಳೆದು ಹೋದವು. Churches are plenty. ಸಭೆಗಳು ಹೇರಳವಾದವು. I had lot of money. ನನಗೆ ಬಹಳ ಹಣ ಉಂಟಾಯಿತು. Lot of ministry. ಬಹಳ ಸೇವೆಗಳು ಉಂಟಾದವು. Then suddenly I started to lose money. ತಕ್ಷಣವಾಗಿ ನನ್ನ ಹಣವನ್ನು ಕಳ್ಕೊಳ್ಳಲಿಕ್ಕೆ ಪ್ರಾರಂಭಿಸಿದೆನು. My pocket became empty. ನನ್ನ ಜೇಬು ಖಾಲಿ ಆಗಲಿಕ್ಕೆ ಪ್ರಾರಂಭವಾಯಿತು. If it is empty, no problem. ಖಾಲಿ ಆದ್ರೆ ಪರವಾಗಿಲ್ಲ. Now I became minus. ಈಗ ನಾನು ಸಾಲದಲ್ಲಿ ಹೋಗಲಿಕ್ಕೆ ಪ್ರಾರಂಭಿಸಿದೆನು, ಕಳ್ಕೊಳ್ಳಲಿಕ್ಕೆ ಪ್ರಾರಂಭಿಸಿದ್ದೇನೆ. Totally inside. ಬಹಳ ಆಂತರ್ಯದ ಕೆಳಮಟ್ಟದಲ್ಲಿ ಹೋಗಿಬಿಟ್ಟೆ. 18 to 20 million dirhams means 40 crores of debt. ಈಗ ಹೆಚ್ಚು ಕಮ್ಮಿ 40 ಕೋಟಿ ಸಾಲ. 40 crores. 40 ಕೋಟಿ. Anybody with that kind of problem here, raise your hand. ಯಾರಾದ್ರೂ ಆ ರೀತಿ ಸಂಕಷ್ಟದಲ್ಲಿ ಇದ್ರೆ ಅಂತವ್ರು ಮಾತ್ರ ಕೈ ತೋರಿಸ್ರಿ. Listen to this. ಗಮನಿಸ್ರಿ. I lost everything. ನಾನು ಎಲ್ಲವನ್ನ ಕಳ್ಕೊಂಡೆ. Now I became minus. ಈಗ ನನಗೆ ಏನು ಇಲ್ಲದವನಾಗಿ ಶೂನ್ಯನಾದೆ. They put me inside prison. ಅವರು ನನ್ನನ್ನು ಸೆರೆ ಮನೆ ಒಳಗಡೆ ಹಾಕಿದ್ರು. Now I am inside the prison. ನಾನು ಸೆರೆ ಮನೆ ಒಳಗಡೆ ಕೂತಿದ್ದೇನೆ. All money gone. I'm inside prison. ಅಲ್ಲೋ ಹಣ ಎಲ್ಲ ಹೋಯ್ತು ಅಂತ ಹತ್ಕೊಂಡು ಕೂತಿದ್ದೆ. Crying. ಅತ್ತೆ, I am poor. ನಾನು ಬಡವನಾಗಿದ್ದೇನೆ. I am a pauper. ನಾನು ಹರಾಜಾಕಲ್ಪಟ್ಟಿದ್ದೇನೆ, ಪಾಪರಾಗಿದ್ದೇನೆ.
The Bible never says, let the poor say you're poor. When you're poor, you say, I am rich. ದೇವರ ವಾಕ್ಯ ಹೇಳುತ್ತೆ, ನೀನು ಬಡವನಾಗಿದ್ದಾಗ ಬಡವ ಅಂತ ಹೇಳ್ಕೋಬೇಡ, ಬಡವನಾಗಿದ್ದಾಗ ನೀನು ಹೇಳು ನಾನು ಐಶ್ವರ್ಯವಂತನಾಗಿದ್ದೇನೆ ಎಂದು. The Bible never says, Amma, oh, I am very sick. No, Bible says, let the weak say, I'm strong. ನೀನು ಯಾವಾಗಲೂ ಬಲಹೀನನು ನೋವು ಅನ್ಕೊಂಡಿರ್ಬೇಡ. ಬೈಬಲ್ ಹೇಳುತ್ತದೆ, ನೀನು ಯಾವಾಗ ಬಲಹೀನನಾಗಿದೆಯೋ ಆಗ್ಲೇ ನೀನು ಹೇಳಬೇಕು ನಾನು ಬಲಿಷ್ಠನಾಗಿದ್ದೇನೆ ಎಂಬುದಾಗಿ. I said, Jesus, 8 years back, I was in prison for preaching the gospel, and that time we had only one church. You said, if I suffer with you, I will be glorified with you. Wait a minute, now I am in 40 crore problem, but I am going to suffer 40 crore with you. Then, now, if I suffer with you, ನಾನು ಯೇಸು ಸ್ವಾಮಿ ಬಳಿಯಲ್ಲಿ ನಾನು ಈ ರೀತಿಯಾಗಿ ನಾನು ಹೇಳಿದೆ, ಯೇಸುವೆ 8 ವರ್ಷಗಳ ಹಿಂದೆ ಸುವಾರ್ತೆಯ ನಿಮಿತ್ತವಾಗಿ ನನ್ನ ಸೆರೆಮನೆಯಲ್ಲಿ ಇದ್ದಾಗ ಆವತ್ತು ನಾನು ಹೇಳಿದೆ, ಕ್ರಿಸ್ತನೊಂದಿಗೆ ನನ್ನ ಬಾಧೆಗೆ ಒಳಗಾದ್ರೆ ನಾನು ಕ್ರಿಸ್ತನೊಂದಿಗೆ ನನ್ನ ಮಹಿಮೆ ಗರಿಸಲ್ಪಡುತ್ತೇನೆ ಎಂಬುದಾಗಿ. 8 ವರ್ಷಗಳಲ್ಲಿ ನೀನು ನನ್ನನ್ನು ಮಹಿಮೆ ಪಡಿಸ್ದೆ. ಆಗ ಇದ್ದಿದ್ದು ಒಂದೇ ಒಂದು ಸಭೆ, ಈಗ ಸಭೆಗಳನ್ನು ಅಭಿವೃದ್ಧಿ ಮಾಡಿದೆ. ಆದರೆ 8 ವರ್ಷಗಳಾದ ಮೇಲೆ ಈಗ 40 ಕೋಟಿ ಸಾಲದಲ್ಲಿದ್ದೇನೆ, ಸೆರೆಮನೆಯಲ್ಲಿದ್ದೇನೆ. ಈ ಕ್ಷಣದಲ್ಲೂ ನಾನು ಹೇಳ್ತೇನೆ, 40 ಕೋಟಿ ಸಾಲದೊಟ್ಟಿಗೆ ನನ್ನ ಯೇಸು ಸ್ವಾಮಿಯ ಸಂಗಡ ನನ್ನ ಬಾಧೆ ಪಡುವನಾಗಿದ್ರೆ ನಿಶ್ಚಯವಾಗಿ ನನ್ನ ಯೇಸು ಅಲ್ಲಿಂದ ನನ್ನನ್ನು ಮೇಲೆತ್ತಿ ನನ್ನನ್ನು ಮಹಿಮೆ ಗರಿಸುವವನಾಗಿರುತ್ತಾನೆ. I said, I'll suffer with you. ನಾನು ಹೇಳಿದೆ, ನಿನ್ನ ಸಂಗಡ ನನ್ನ ಬಾಧೆ ಪಡುವೆನು. I'll be in the prison with you. ನಾನು ನಿನ್ನ ಸಂಗಡ ಸೆರೆಮನೆ ಒಳಗಡೆ ಇರುವೆನು. But glorify me outside the prison. ದೇವರೇ, ಆದರೆ ಸೆರೆಮನೆಯ ಹೊರಗಡೆ ನೀ ನನ್ನನ್ನು ಘನಪಡಿಸು. Then I took the Bible. ಅನಂತರ ಸತ್ಯವೇದ ಗ್ರಂಥವನ್ನು ತೆಗೆದುಕೊಂಡೆ. I started to read every man of God in the prison. ಸತ್ಯವೇದ ಗ್ರಂಥದಲ್ಲಿ ಸೆರೆಮನೆ ಒಳಗಡೆ ಬಿತ್ತಂತ ಎಲ್ಲಾ ದೇವರ ಮನುಷ್ಯರ ಕುರಿತಾಗಿ ಕಲಿಯಲಿಕ್ಕೆ ಪ್ರಾರಂಭಿಸಿದೆ. I wanted to know the truth. ನಾನು ಸತ್ಯವನ್ನು ತಿಳ್ಕೊಳ್ಳಲಿಕ್ಕಾಗಿ ಬಯಸಿದೆ. I started to search ಹುಡುಕದೆ everybody inside prison. ಸೆರೆಮನೆ ಒಳಗಡೆ ಇರೋರ್ನೆಲ್ಲ ಹುಡುಕದೆ. I found Joseph was in prison. ನಾನು ಹುಡುಕದಾಗ ಕಂಡುಕೊಂಡೆ ಯೋಸೇಫನು ಸೆರೆಮನೆಯಲ್ಲಿದ್ದನು. Daniel was in prison. ದಾನಿಯೇಲನು ಸೆರೆಮನೆಯಲ್ಲಿದ್ದನು. Samson was in prison. ಸಿಂಸೋನನು ಆತನು ಸೆರೆಮನೆ ಒಳಗಡೆ Paul was in prison. ಪೌಲನು ಸೆರೆಮನೆ ಒಳಗಡೆ ಇದ್ದನು. Jesus was in prison. ಯೇಸು ಸಹ ಸೆರೆಮನೆಯಲ್ಲಿದ್ದನು. Peter was in prison. ಪೇತ್ರನು ಸೆರೆಮನೆಯಲ್ಲಿದ್ದಾನೆ. I started to read. ನಾನು ಓದಲಿಕ್ಕೆ ಪ್ರಾರಂಭಿಸಿದೆನು. I started to meditate. ನಾನು ಧ್ಯಾನಿಸಲಿಕ್ಕೆ ಪ್ರಾರಂಭಿಸಿದೆನು. One day I saw a dream. ಒಂದು ದಿವಸ ಒಂದು ಕನಸನ್ನು ನೋಡ್ತಾ ಇದ್ದೇನೆ. I'm walking like a king. ನಾನು ಅರಸನಾಗಿ ನಡೀತಾ ಇದ್ದೀನಿ. With the sheikh. ಶೇಖ್ಗಳ ಸಂಗಡ, ಅರಬಿಯಲ್ಲಿರುವ ಶೇಖ್ಗಳ ಸಂಗಡ. And sheikhs are listening to me. ಆ ಶೇಖಿನ ವ್ಯಕ್ತಿಗಳು ಅವರು ನಾನು ಹೇಳೋದನ್ನ ಗಮನ ಇಟ್ಟು ಕೇಳ್ತಾ ಇದ್ದಾರೆ. Sheikhs are listening. ಶೇಖ್ಗಳು ಕೇಳ್ತಾ ಇದ್ದಾರೆ. I woke up from the dream. ನಾನು ಆ ಕನಸಿನಿಂದ ಎಚ್ಚರವಾದೆ. I was in the prison. ನಾನು ಸೆರೆಮನೆಯಲ್ಲೇ ಇದ್ದೇನೆ. God spoke to me. ದೇವರು ನನ್ನ ಬಳಿಯಲ್ಲಿ ಮಾತಾಡಿದನು. From the prison I will take you to the palace. ಸೆರೆಮನೆಯಿಂದ ಅರಮನೆಗೆ ನಾನು ನಿನ್ನನ್ನು ಕೊಂಡೊಯ್ಯುವೆನು. The head knowledge went into my heart. ಈಗ ತಲೆಯ ಜ್ಞಾನ ಅದು ಆತ್ಮದ ಒಳಗಡೆ ಹೃದಯದ ಜ್ಞಾನವಾಗಿ ಅದು ಪರಿವರ್ತನೆ ಆಯಿತು. Cases started to disappear. ಈಗ ಕೇಸುಗಳು ಮಾಯವಾಗಲಿಕ್ಕೆ ಪ್ರಾರಂಭವಾದವು. I came out of prison. ಸೆರೆಮನೆಯಿಂದ ಹೊರಗಡೆ ಬಂದೆನು. 4 years after that, in 2014, 2014ನೇ ವರ್ಷ ಅಂದ್ರೆ 4 ವರ್ಷಗಳ ನಂತರ I was walking in the palace. ನಾನು ಅರಮನೆಯಲ್ಲಿ ನಡೀತಾ ಇದ್ದೇನೆ. When the truth sets from the head to the heart, you start to believe. ಯಾವಾಗ ಸತ್ಯವು ನಿಮ್ಮ ತಲೆಯಿಂದ ನಿಮ್ಮ ಹೃದಯದ ಒಳಗಡೆ ಪ್ರವೇಶಿಸಿ ಆ ಸತ್ಯದ ಮುಖಾಂತರವಾಗಿ ದೇವರ ವಾಕ್ಯವನ್ನ ನೀವು ನಂಬಲಿಕ್ಕಾಗಿ ನೀವು ಪ್ರಾರಂಭಿಸುವಿರೋ, 40 crores is nothing.
40 ಕೋಟಿ ದೊಡ್ಡ ವಿಷಯನೇ ಅಲ್ಲ. God is able to give me 80 crores. ದೇವರು ನನಗೆ 80 ಕೋಟಿ ಕೊಡಲಿಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. He is able to give me 160 crores. ಈ ದೇವರು ನನಗೆ 160 ಕೋಟಿ ಕೊಡಲಿಕ್ಕೆ ಶಕ್ತನಾದನು. If he can make one small church multiply into 40 nations, he can make my resources multiply, because I know one truth: if I suffer with him, I will be glorified with him. ಈಗ ಒಂದು ಸಭೆಯಿಂದ 40 ಸಭೆಗಳಾಗಿ ದೇವರು ಅಭಿವೃದ್ಧಿ ಪಡಿಸಲಿಕ್ಕಾಗಿ ಪ್ರಾರಂಭಿಸಿದ್ರೆ ನನ್ನ ಮೂಲ ಆಧಾರಗಳು ಏನು ಇಲ್ಲದಿದ್ರು ಅಲ್ಪದಿಂದ ದೇವರು ಆತನು ದೊಡ್ಡದಾಗಿ ಅದನ್ನು ಪರಿವರ್ತಿಸುವುದಕ್ಕೆ ನನ್ನ ದೇವರು ಶಕ್ತನು. ಕಾರಣವೇನೆಂದ್ರೆ ನಾನು ಆತನ ಸಂಗಡ ಬಾಧೆ ಪಡುವವನಾಗಿದ್ದರೆ ಆತನ ಸಂಗಡವಾಗಿ ದೇವರು ನನ್ನನ್ನು ಮಹಿಮೆ ಪಡಿಸುವನು. Shout hallelujah. ಕೈಗಳೆತ್ತಿ ಗಟ್ಟಿಯಾಗಿ ಹೇಳೋಣ ಹಾಲೆಲೂಯಾ. Put your hands together and shout hallelujah. ಎರಡು ಕೈಗಳನ್ನು ಗಟ್ಟಿಯಾಗಿ ತಟ್ಟಿ ಕೈ ಗಟ್ಟಿಯಾಗಿ ಕೂಗಿ ಹೇಳೋಣ ಹಾಲೆಲೂಯಾ. You know, the Bible talks about two things. ಸತ್ಯವೇದ ಗ್ರಂಥ ಎರಡು ಕಾರ್ಯಗಳ ಕುರಿತಾಗಿ ಮಾತನಾಡುತ್ತದೆ. Number one, ಒಂದನೇದಾಗಿ it is revealing who God is. ಈಗ ಇದು ಸತ್ಯವು ಪ್ರಕಟಿಸುತ್ತದೆ ದೇವರು ಯಾರು ಎಂಬುದಾಗಿ. From Genesis to Revelation, it is a revelation about God. ಈಗ ಆದಿ ಕಾಂಡದಿಂದ ಪ್ರಕಟಣೆಯವರೆಗೂ ಇದು ದೇವರ ಪ್ರಕಟಣೆ, ದೇವರು ಯಾರಾಗಿದ್ದಾನೆ ಎಂಬುದಾಗಿ. It is a revelation about Jesus. ಯೇಸು ಸ್ವಾಮಿಯ ಕುರಿತಾದಂತ ಪ್ರಕಟಣೆಯಾಗಿರುತ್ತದೆ. It is a revelation about the Spirit of God. ದೇವರ ಆತ್ಮನ ಕುರಿತಾದಂತ ಪ್ರಕಟಣೆಯಾಗಿರುತ್ತದೆ. Number two, ಎರಡನೇದಾಗಿ the Bible has got truth or principles. ಸತ್ಯವೇದ ಗ್ರಂಥದಲ್ಲಿ ಸತ್ಯದ ತತ್ವಗಳು ಆಧಾರಗೊಂಡಿದೆ ದೇವರ ವಾಕ್ಯ. What is a principle? ತತ್ವಗಳು ಏನು? This is a weight. If this is a principle, it's a principle, it's a truth of science. If there is something of weight, you put it down, it will go down. ಈಗ ವಿಜ್ಞಾನದ ತತ್ವವಾಗಿರುತ್ತದೆ. ಭಾರವುಳ್ಳಂತದ್ದು ಏನಾದರೂ ಮೇಲೆ ಇರುವುದಾದರೆ ಅದನ್ನ ಹಿಡಿತವನ್ನ ಬಿಟ್ರೆ ಅದು ನಿಶ್ಚಯವಾಗಿ ಕೆಳಗಡೆ ಬರುವುದುಂಟು. You cannot break the principle. ನೀವು ಆ ತತ್ವಗಳನ್ನ ಸಿದ್ಧಾಂತಗಳನ್ನ ಎಂದಿಗೂ ಮುರಿಲಿಕ್ಕೆ ಸಾಧ್ಯವಿಲ್ಲ. Any principle of God you cannot break. ದೇವರ ಸಿದ್ಧಾಂತಗಳನ್ನ ನಾವು ಎಂದಿಗೂ ಮುರಿಲಿಕ್ಕೆ ಸಾಧ್ಯವಿಲ್ಲ. The truth of God can never be broken. ಈಗ ದೇವರ ಸತ್ಯದ ಸಿದ್ಧಾಂತಗಳು ಎಂದಿಗೂ ಮುರಿಯಲ್ಪಡಲಿಕ್ಕೆ ಸಾಧ್ಯವಿಲ್ಲ. That's why when the devil told Jesus, jump down. ಆದ್ರಿಂದಲೇ ಸೈತಾನನು ಯೇಸು ಸ್ವಾಮಿನ ನೋಡಿ ಹೇಳಿದನು, ಮೇಲಿಂದ ಕೆಳಗಡೆ ಧುಮುಕು. Jesus said, don't test God. ಯೇಸು ಸ್ವಾಮಿ ಸೈತಾನನಿಗೆ ಹೇಳ್ತಾನೆ, ದೇವರನ್ನ ಪರೀಕ್ಷಿಸಬೇಡ. The principles of God, whoever applies, it will work. ಈಗ ದೇವರ ಸಿದ್ಧಾಂತಗಳನ್ನು ಯಾರೆಲ್ಲ ತಮ್ಮ ಜೀವನದಲ್ಲಿ ಅವರು ಅಳವಡಿಸಿಕೊಳ್ಳುತ್ತಾರೋ ಆ ದೇವರ ಸತ್ಯದ ಸಿದ್ಧಾಂತಗಳು ಅವರ ಜೀವನದಲ್ಲಿ ಕ್ರಿಯಾರೂಪವಾಗಿ ಪರಿವರ್ತನೆಗೊಳ್ಳುತ್ತದೆ. You cannot come to the top of the mountain and say hallelujah, hallelujah, stotram, 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 jump, you will die. ನೀವು ಪರ್ವತದ ಬೆಟ್ಟದ ಮೇಲೆ ಹೋಗಿಬಿಟ್ಟು ಅಲ್ಲಿ ತುದಿಯಲ್ಲಿ ನಿಂತ್ಕೊಂಡು ಹಲ್ಲೆಲೂಯಾ ಸ್ತೋತ್ರ ಆಮೆನ್ ಹಲ್ಲೆಲೂಯಾ ಅನ್ಕೊಂಡು ಜಿಗಿದ್ರೆ ಸತ್ತೋಗ್ತೀರ. There's another truth. ಮತ್ತೊಂದು ಸತ್ಯ ಉಂಟು. Today your pastor is going to speak about it now. ನಿಮ್ಮ ಬೋಧಕರು ಅನಂತರವಾಗಿ ನಿಮ್ಮ ಬಳಿಯಲ್ಲಿ ಅವರು ಮಾತನಾಡ್ತಾರೆ. When you get any income, any possession, honor your God with your tithes and offerings. ನಿಮ್ಮ ಜೀವಿತದಲ್ಲಿ ದೇವರು ಏನಾದರೂ ಆದಾಯಗಳನ್ನು ನಿಮಗೆ ದಯಪಾಲಿಸಿದರೆ, ಸ್ವಾಸ್ಥ್ಯಗಳನ್ನು ದೇವರು ನಿಮಗೆ ದಯಪಾಲಿಸುವುದಾದರೆ ಅವುಗಳನ್ನು ದಶಾಂಶಗಳ ಮುಖಾಂತರವಾಗಿ ಮೊದಲನೇದಾಗಿ ಅವುಗಳಿಂದ ದೇವರನ್ನು ಸನ್ಮಾನಿಸಿರಿ. I am not talking about Christians, I'll tell you about the Jews. ಈಗ ನಾನು ಕ್ರೈಸ್ತರ ಕುರಿತಾಗಿ ಎಲ್ಲ ಮಾತನಾಡ್ತಾ ಇರೋದು, ಈಗ ಯಹೂದ್ಯರ ಕುರಿತಾದಂತ ಪರಿಚಯನ ನಿಮಗೆ ಮಾಡಿಕೊಡ್ತಾ ಇದ್ದೇನೆ. I had a very good businessman friend, his name is Toby Levy. ನನಗೆ ಉತ್ತಮವಾದಂತ ಉದ್ಯಮದಲ್ಲಿ ಜೊತೆಗಾರನಾದಂತ ಪಾಲ್ಗಾರನಾದಂತ ಒಂದು ವ್ಯಕ್ತಿ ಇದ್ದಾರೆ, ಅವರ ಹೆಸರು ಟೋಬಿ ಆಗಿರ್ತದೆ. His name was Tobias Leviat. ಆತನ ಹೆಸರು ಟೋಬಿಯಾಸ್ ಲೆಬಿಯಾಸ್ ಆಗಿರುತ್ತದೆ. He is from the tribe of Levites. ಆತನು ಯಾಜಕ ವರ್ಗಕ್ಕೆ ಉಳ್ಳವನು, ಯಾಜಕ ಕುಲದವನು, One day ಲೇವಿ ಕುಲದವನು. he opened his computer. ಆತನು ಒಂದು ದಿವಸ ತನ್ನ ಕಂಪ್ಯೂಟರ್ ಅನ್ನು ತೆಗೆದರು. He told me there are two kinds of Jews. ಅವರು ಹೇಳಿದ್ರು, ಎರಡು ರೀತಿಯಾದಂತೆ ಯಹೂದ್ಯರಿದ್ದಾರೆ. One set of Jews, they believe that they should do the tithing perfectly. ಒಂದು ಗುಂಪಿನ ಯಹೂದ್ಯರಿದ್ದಾರೆ, ನಿರಂತರವಾಗಿ ಶಿಸ್ತು ಬದ್ಧವಾದಂತ ಕ್ರಮದಲ್ಲಿ ದಶಾಂಶಗಳನ್ನ ದೇವರಿಗೆ ಸಲ್ಲಿಸಬೇಕು ಎನ್ನುವಂತ ಷರತ್ತಲ್ಲಿ ನಿಂತಿರುವಂತ ಒಂದು ಗುಂಪಿನ ಯಹೂದ್ಯರಿದ್ದಾರೆ. There was another set of Jews who said the temple is destroyed,
till the temple is built again, we don't have to do tithes. ಮತ್ತೊಂದು ಗುಂಪಿನ ಯಹೂದ್ಯರಿದ್ದಾರೆ, ಈಗ ಆಲಯವು ಕೆಡವಲ್ಪಟ್ಟಿದೆ, ಆಲಯವು ಪುನಃ ಕಟ್ಟಲ್ಪಡುವವರೆಗೂ ನಾವು ದಶಾಂಶಗಳನ್ನು ಕೊಡೋ ಹಾಗಿಲ್ಲ. He said, all the multimillionaires, we have a record. These are people, Jews, who do the tithe properly, and the other tribes became disappeared. ಈಗ ಅವರು ಲೆಕ್ಕವನ್ನು ಮಾಡಿ ಹೆಸರುಗಳನ್ನು ನೋಂದಾಯಿಸಿ ಕೋಟ್ಯಾಧಿಪತಿಗಳಾದಂಥ ಯಹೂದ್ಯರುಗಳ ಅವರ ಪಟ್ಟಿಯನ್ನು ಮಾಡಿದಾಗ ಈ ಕೋಟ್ಯಾಧಿಪತಿಗಳಾದಂಥ ಯಹೂದ್ಯರು ಎಲ್ಲರೂ ಅವರು ನಿರಂತರವಾಗಿ ಶಿಸ್ತುಬದ್ಧವಾಗಿ ಅವರು ದಶಾಂಶಗಳನ್ನು ಸಲ್ಲಿಸುವವರು. ಯಾರೆಲ್ಲ ದಶಾಂಶಗಳನ್ನು ಸಲ್ಲಿಸಲಿಲ್ವೋ ಆ ಕುಲಗಳೆಲ್ಲ ಮರೆಯಾಗಿ ಹೋಗಿಬಿಟ್ಟಿದೆ. Listen to me carefully. ಗಮನಿಸಿಕೊಳ್ಳ್ರಿ. You can be a Hindu. ನೀವೊಂದು ಹಿಂದೂ ಆಗಿರಬಹುದು, you can be a Muslim, ನೀವೊಂದು ಮುಸ್ಲಿಂ ಆಗಿರಬಹುದು, you can be a Jew. ನೀವೊಂದು ಯಹೂದ್ಯನಾಗಿರಬಹುದು. When you start to apply the principle of God, the principle of God will work. It doesn't matter who you are. You can be a Christian, say hallelujah, stotram stotram, but no, when it comes to here, sutram sutram. ದೇವರ ಮಕ್ಕಳೇ, ನೀವು ಯಾರೇ ಆಗಿರಬಹುದು, ಯಾವ ಪಂಗಡಕ್ಕೆ ಸೇರಿದವರಾಗಿರಬಹುದು, ದೇವರ ವಾಕ್ಯದ ಸತ್ಯಾಂತದ ಸಿದ್ಧಾಂತಗಳನ್ನು ನೀವು ಅಳವಡಿಸುವುದಾದ್ರೆ ಆ ಸಿದ್ಧಾಂತಗಳು ನಿಮ್ಮ ಜೀವನದಲ್ಲಿ ಏರಳವಾದ ಪ್ರತಿಫಲವನ್ನು ತರುತ್ತದೆ. ನೀವು ಆಲಯಕ್ಕೆ ಬಂದಾಗ ಸೋತ್ರ 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 ಅಂತ ಹೇಳಿ ದಶಾಂಶಗಳು ಕೊಡೋ ವಿಷಯದಲ್ಲಿ ಸೂತ್ರದಲ್ಲಿ ಮರೆಯಾಗಿ ಹೋದ್ರೆ ಯಾವ ಪ್ರಯೋಜನವಿಲ್ಲ. I have been a pastor for 20 years. 20 ವರ್ಷಗಳಿಂದ ನಾನು ಬೋಧಕನಾಗಿದ್ದೇನೆ. I have seen in my church. ನನ್ನ ಸಭೆಯಲ್ಲಿ ನಿರಂತರವಾಗಿ ನೋಡ್ತಾ ಇರ್ತೇನೆ. I have some powerful testimonies. ನನಗೆ ಶಕ್ತವಾದಂತ ಸಾಕ್ಷಿಗಳು ಉಂಟು. People who have been faithful, ಯಾರೆಲ್ಲ ನಂಬಿಗಸ್ತರಾಗಿದ್ದಾರೋ, they never lacked any good thing from the Lord. ದೇವರಿಂದ ಯಾವ ಒಳ್ಳೆ ಕಾರ್ಯಗಳಿಗೆ ಅವರು ಕೊರತೆ ಪಡೋದೇ ಇಲ್ಲ. In the times of pandemic, their jobs were intact. ಈಗ ಆರ್ಥಿಕವಾದಂತ ಸಂಕಷ್ಟಗಳು ಒಳಪಟ್ಟಂತ ಸಮಯದಲ್ಲೂ ಸಹ ಅವರ ಕೆಲಸಗಳು ಸುರಕ್ಷಿತವಾಗಿದ್ದವು. Even if they lost the job, ಅವರ ಕೆಲಸವನ್ನು ಕಳಕೊಂಡ್ರು ಸಹ God started to take care of them. ದೇವರು ಅವರನ್ನು ಪರಾಂಬರಿಸಲಿಕ್ಕಾಗಿ ಪ್ರಾರಂಭಿಸಿದನು. Because my God is a God of principles. ನನ್ನ ದೇವರು ಸಿದ್ಧಾಂತಗಳ ದೇವರಾಗಿದ್ದಾನೆ. He is a God of truth. ನನ್ನ ದೇವರು ಸತ್ಯದ ದೇವರು. He wants truth in your inward part. ನಿನ್ನ ಆಂತರ್ಯದಲ್ಲಿ ಸತ್ಯವು ಇರಬೇಕು ಎಂಬುದಾಗಿ ದೇವರು Take ಬಯಸುತ್ತಾನೆ. any principle of God. ದೇವರ ಯಾವ ವಾಕ್ಯದ ತತ್ವಗಳನ್ನು ನೀವು ತೆಗೆದುಕೊಳ್ಳ್ರಿ. Every day I seek God and I say, I want to find the truth. ನಾನು ಪ್ರತಿದಿನ ದೇವರ ವಾಕ್ಯವನ್ನು ಓದಿ ನಾನು ಅದರಲ್ಲಿ ಕೇಳುವುದು, ದೇವರೇ ಸತ್ಯವು ನನಗೆ ದೊರಕಬೇಕು ಎಂಬುದಾಗಿ ವಾಕ್ಯದಲ್ಲಿ ನಾನು ಹುಡುಕುವೆನು. Then once I find the truth, ಒಂದು ಸಾರಿ ನನ್ನ ಸತ್ಯವನ್ನು ಕಂಡುಕೊಳ್ಳುವುದಾದರೆ I tell him, God, take it from here and put it here. ನಾನು ದೇವರ ಬಳಿ ಹೇಳ್ತೇನೆ, ದೇವರೇ ಅದು ನನ್ನ ಮೆದುಳಿಂದ ನನ್ನ ಹೃದಯದಲ್ಲಿ ನೀನು ಅಳವಡಿಸು ಎಂಬುದಾಗಿ. Prove the word to me. ನನಗೆ ದೇವರ ವಾಕ್ಯವನ್ನು ನೀನು ಸಾಬೀತುಪಡಿಸು. I want to experience the truth. ನಾನು ದೇವರ ಸತ್ಯವನ್ನು ನಾನು ಅನುಭವಿಸಬೇಕು. I want to testify the truth. ನಾನು ದೇವರ ವಾಕ್ಯವನ್ನು ಘೋಷಿಸಬೇಕು. God is my witness. ದೇವರೇ ನನ್ನ ಸಾಕ್ಷಿ ಎಂಬುದಾಗಿ. I want you to change your life from today. ಇವತ್ತಿನಿಂದ ನಿಮ್ಮ ಜೀವಿತಗಳು ಬದಲಾಗಲಿ. Change your life. ನಿಮ್ಮ ಜೀವಿತಗಳು ಬದಲಾಯಿಸಿರಿ. Stop living duplicate life. ಈಗ ನಕಲಿಯಾದಂತ ಜೀವಿತವನ್ನ ಜೀವಿಸುವುದನ್ನ ಬಿಟ್ಟು ಬಿಡ್ರಿ. Be the same inside and outside. ನಿನ್ನ ಆಂತರ್ಯದಲ್ಲಿ ಯಾವ ರೀತಿ ಇರ್ತೀಯೋ ನೀನು ಬಾಹ್ಯಿಕವಾಗಿ ಅದೇ ರೀತಿ ಉಳ್ಳವನಾಗಿರು. If you know a principle, apply it in your life. ನಿನಗೆ ಸತ್ಯದ ಸಿದ್ಧಾಂತಗಳು ಗೊತ್ತಿರುವುದಾದರೆ ಜೀವಿತಗಳಲ್ಲಿ ಅದನ್ನು ಅಳವಡಿಸಿಕೊಳ್ಳಿರಿ. ಕೈಗಳೆತ್ತಿ ಗಟ್ಟಿಯಾಗಿ ಹೇಳೋಣ, ಹಾಲೆಲೂಯಾ. I am calling you to repent. ಮನ ತಿರುಗುವುದಕ್ಕಾಗಿ ನಿಮ್ಮನ್ನು ಆಮಂತ್ರಿಸ್ತಾ ಇದ್ದೇನೆ. Many of you need to repent. ಅನೇಕರು ನಿಮ್ಮಲ್ಲಿ ಮನ ತಿರುಗಬೇಕು. I want to tell you the truth. ನಾನು ನಿಮಗೆ ಸತ್ಯವನ್ನು ಹೇಳಲಿಕ್ಕಾಗಿ ಬಯಸುವೆನು. You're not faithful, then the principle will apply. If you are not faithful, ನೀವು ನಂಬಿಗಸ್ತರಾಗದೆ ಹೋದರೆ ಸತ್ಯದ ಸಿದ್ಧಾಂತಗಳು ನಿಮ್ಮಲ್ಲಿ ಯಾವ ಕ್ರಿಯಾರೂಪಕ್ಕೆವಾದಂತ ಸಂಗತಿಗಳನ್ನು ತರುವುದಿಲ್ಲ. I tell you a sad story. ಒಂದು ದುಃಖಕರವಾದ ಸಂಗತಿಯನ್ನು ನಿಮಗೆ ಹೇಳುತ್ತೇನೆ. One man was very rich in my church. ನಮ್ಮ ಸಭೆಯಲ್ಲಿ ಒಂದು ಮನುಷ್ಯ ಬಹಳ ಐಶ್ವರ್ಯವಂತನಾಗಿದ್ದನು. Rich man. ಐಶ್ವರ್ಯವಂತನು. Every month he used to get lots and lots of money. ಪ್ರತಿ ತಿಂಗಳು ಹೇರಳವಾದಂತ ದುಡ್ಡು ಹಣ ಆತನಿಗೆ ಹರಿದು ಬರುತ್ತಾ ಇತ್ತು. He will come regularly to church.
ಆತನು ಸಭೆಗೆ ನಿರಂತರನಾಗಿ ಬರುತ್ತಾನೆ. He even sometimes he will buy me a nice watch. ಆತನು ಕೆಲವೊಂದು ಸಾರಿ ನನಗೆ ಒಳ್ಳೆ ವಾಚ್ಗಳನ್ನು ಖರೀದಿಸಿ ಕೊಡುವನು, Gift. ಉಡುಗೊರೆಗಳನ್ನು ಕೊಡುವನು. But only one thing. ಆದ್ರೆ ಒಂದೇ ಒಂದು ಕಾರ್ಯ, Tithing, no tithing. Old Testament, pastor. ದಶಾಂಶ ಕೊಡಲ್ಲ, ಅದೆಲ್ಲ ಹಳೆ ಒಡಂಬಡಿಕೆ. Old Testament, pastor. ಹಳೆ ಒಡಂಬಡಿಕೆ ಪಾಸ್ಟರ್. God knows. ದೇವರು ಗೊತ್ತು. When he should put 5,000 tithe, he will put 5 dirham. ಆತನು 5,000 ಹಾಕುವಂತ ಸ್ಥಳದಲ್ಲಿ 5 ದರಂ ಮಾತ್ರ ಆಗ್ತಾ ಇದ್ದನು. He became rich and rich and rich. ಆತನು ಐಶ್ವರ್ಯವಂತನಾಗಿ ಬೆಳೆದನು. Then one day he went and invested without asking me. He went and invested. ಆತನು ನನ್ನ ಅನುಮತಿಯನ್ನು ಕೇಳದೆ ನನಗೆ ಹೇಳಿದಿರ ಒಂದು ಕಡೆ ಹೋಗಿ ಎಲ್ಲೋ ಹಣವನ್ನು ಹೂಡಿದನು. Everything gone. ಎಲ್ಲವೂ ಹೋಗಿ ಬಿಟ್ಟಿತು. All his possession gone. ಆತನ ಆಸ್ತಿ ಎಲ್ಲ ಕಳ್ಕೊಂಡನು. His house gone. ಆತನ ಮನೆ ಹೋಯಿತು. Everything went off. ಎಲ್ಲವೂ ಕಳ್ಕೊಂಡನು. I have many stories like this. ಇದೇ ರೀತಿ ಅನೇಕ ನಡೆದ ಘಟನೆಗಳನ್ನು ನಿಮ್ಮ ಮುಂದೆ ನಾನು ಹಂಚಿಕೊಳ್ಳಬಹುದು. I recommend. ನಾನು ನಿಮಗೆ ಶಿಫಾರಸು ಮಾಡುವೆನು. When you know a truth, ನೀವು ಸತ್ಯವನ್ನ ತಿಳಿದುಕೊಳ್ಳುವುದಾದರೆ, tell God, I want to apply. I want to obey the truth. ಹೇಳ್ರಿ, ದೇವರೇ ಸತ್ಯವನ್ನ ನನ್ನ ಜೀವನದಲ್ಲಿ ಅನುಸರಿಸಿ ನಾನು ಅದನ್ನು ಅಳವಡಿಸಿಕೊಳ್ಳಲಿಕ್ಕಾಗಿ ಬಯಸುವೆನು. Prove it in my life. ನನ್ನ ಜೀವನದಲ್ಲಿ ಅದನ್ನು ಸಾಬೀತುಪಡಿಸು. God and his holy angels are happy to prove it. ದೇವರು ಮತ್ತು ಆತನ ಪರಿಶುದ್ಧ ದೂತರು ಸತ್ಯವನ್ನು ನಿನಗೆ ಸಾಬೀತುಪಡಿಸಲಿಕ್ಕಾಗಿ ಅವರು ಸಂತೋಷವುಳ್ಳವರಾಗಿದ್ದಾರೆ. Please stand up on your feet. ಎಲ್ಲರೂ ಎದ್ದು ನಿಂತುಕೊಳ್ಳೋಣ. Just bow your head and ask God. ಶಿರಗಳನ್ನು ಭಾಗಿಸಿ ದೇವರ ಬಳಿಯಲ್ಲಿ ಕೇಳಿಕೊಳ್ಳ್ರಿ. Just ask God. ದೇವರ ಬಳಿಯಲ್ಲಿ ಕೇಳಿಕೊಳ್ಳ್ರಿ. Is there truth in my inward part? ದೇವರೇ, ನನ್ನ ಆಂತರ್ಯದಲ್ಲಿ ಸತ್ಯವು ಅಡಕವಾಗಿದೆಯೇ? If there is no truth, then I should change. ದೇವರೇ, ನನ್ನಲ್ಲಿ ಸತ್ಯ ಇಲ್ಲ ಅಂದ್ರೆ ನಾನು ಬದಲಾಗಬೇಕು. Am I hearing the truth? ನನ್ನ ಸತ್ಯವನ್ನು ಕೇಳ್ತಾ ಇದ್ದೇನೆ? Am I reading the truth? ನನ್ನ ಸತ್ಯವನ್ನು ಓದುತ್ತಾ ಇದ್ದೇನೆ? Am I meditating on the truth? ನನ್ನ ಸತ್ಯವನ್ನು ಧ್ಯಾನಿಸುತ್ತಾ ಇದ್ದೇನೆ? Am I praying to God that the truth will come into my life? ಈಗ ನನ್ನ ಜೀವನದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ, ಸತ್ಯವು ನನ್ನ ಜೀವನದಲ್ಲಿ ಪ್ರಕಟವಾಗಿ ಬರಲಿ ಎಂಬುದಾಗಿ. Today God is telling, I desire truth in your heart. ಇವತ್ತು ದೇವರು ನಿನ್ನ ಕುರಿತಾಗಿ ಆತನು ಬಯಸ್ತಾ ಇದ್ದಾನೆ. ನಿನ್ನ ಹೃದಯದಲ್ಲಿ ಸತ್ಯವಂತನಾಗಿ ನೀನು ಇರಬೇಕು ಎಂಬುದಾಗಿ ನಾನು ನಿನ್ನ ಕುರಿತಾಗಿ ಬಯಸ್ತಾ ಇದ್ದೇನೆ ಎಂದು ದೇವರು ಹೇಳುತ್ತಾ ಇದ್ದಾನೆ. And when truth comes into your heart, ನಿನ್ನ ಹೃದಯದಲ್ಲಿ ಯಾವಾಗ ಸತ್ಯವು ಪ್ರವೇಶಿಸುವುದೋ, you will sense freedom. ನೀವು ಸ್ವಾತಂತ್ರ್ಯವನ್ನ ಅನುಭವಿಸುವಿರಿ. You will sense healing. ನೀವು ಸೌಖ್ಯವನ್ನ ಅನುಭವಿಸುವಿರಿ. You will sense the mercy of God. ದೇವರ ಕರುಣೆಯನ್ನು ನೀವು ಅನುಭವಿಸುವಿರಿ. The Bible says Jesus was full of truth. ಸತ್ಯವೇದ ಗ್ರಂಥ ಹೇಳುತ್ತದೆ, ಆತನು ಸತ್ಯ ಪರಿಪೂರ್ಣನಾದ ಸತ್ಯನಾಗಿದ್ದನು. He is the truth. ಆತನೇ ಸತ್ಯವಾಗಿದ್ದಾನೆ. Today, if you really want to live a life of truth, ಇವತ್ತು ಸತ್ಯದ ಜೀವಿತವನ್ನ ಜೀವಿಸಬೇಕೆಂದು ನೀವು ಬಯಸುವುದಾದರೆ, not in front of other people but in front of God in your privacy. ಈಗ ಬೇರೆಯವರ ಮುಂದೆ ಅಲ್ಲ, ನಿನ್ನ ವ್ಯಕ್ತಿಗತವಾದ ಜೀವನದಲ್ಲಿ, ನಿನ್ನ ಏಕಾಂತವಾದ ಜೀವನದಲ್ಲಿ ಸತ್ಯವನ್ನ ನೀನು ಅನುಸರಿಸಬೇಕಾದರೆ, and you want to seek the truth, you want to search for the truth, you want to discover the truth, come on, lift up both your hands. ಸತ್ಯವನ್ನ ನೀನು ಹುಡುಕಬೇಕಾದ್ರೆ, ಸತ್ಯವನ್ನ ಕಂಡುಕೊಳ್ಳಬೇಕಾದ್ರೆ, ಸತ್ಯವನ್ನ ನಾನು ಅನುಸರಿಸಿ ನಡಿಬೇಕು ಎಂದು ಹೇಳುವವರಿದ್ದರೆ ಅವರು ಮಾತ್ರ ಕೈಗಳನ್ನು ಪರಲೋಕ ರಾಜ್ಯದ ಕಡೆ ಚಾಚಿರಿ. Lift up your hands high to heaven. ಎಷ್ಟು ಮೇಲಕ್ಕೆ ನೀವು ಕೈಗಳನ್ನು ಮೇಲೆ ಕೆತ್ತಲಿಕ್ಕೆ ಸಾಧ್ಯವಾಗುತ್ತೋ ಅಷ್ಟು ಮೇಲೆ ಕೈಗಳನ್ನು ಎತ್ತಿರಿ. And tell God of truth, Jesus Christ. ಹೇಳ್ರಿ, ಸತ್ಯದ ದೇವರಾಗಿರುವ ಯೇಸುವೇ, take away every lie from my heart. ನನ್ನ ಹೃದಯದಲ್ಲಿರುವ ಎಲ್ಲ ಸುಳ್ಳನ್ನು ತೆಗೆದು ಬಿಡು. Reveal the truth of God. ನನಗೆ ದೇವರ ಸತ್ಯವನ್ನ ಪ್ರಕಟಿಸು. I want to live the truth. ಗಟ್ಟಿಯಾಗಿ ಕೂಗಿ ಹೇಳೋಣ, ಸತ್ಯದಲ್ಲಿ ನಾನು ಬದುಕಬೇಕು ದೇವರೇ. I want to obey the truth. ಸತ್ಯಕ್ಕೆ ನಾನು ವಿಧೇಯನಾಗಬೇಕು ದೇವರೇ. I want to experience the word of God. ದೇವರ ವಾಕ್ಯದ ಸತ್ಯವನ್ನು ನಾನು ಅನುಭವಿಸಬೇಕು. Prove your truth in my life. ನನ್ನ ಜೀವನದಲ್ಲಿ ಸತ್ಯವನ್ನ ಸಾಬೀತುಪಡಿಸು. Do extraordinary power
in my life. ನನ್ನ ಜೀವನದಲ್ಲಿ ಅಸಾಮಾನ್ಯವಾದ ದೇವರ ಶಕ್ತಿಯಿಂದ ನಿನ್ನ ಕಾರ್ಯಗಳನ್ನು ಸ್ಥಿರಪಡಿಸು. In Jesus' name, and all the people said amen. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ಸ್ವರ್ಗೀಯ ತಂದೆಯೇ. ಆಮೆನ್. ಕರ್ತನೇ, ನಿನ್ನ ಜನರನ್ನು ಆಶೀರ್ವದಿಸು, ಅನುಗ್ರಹಿಸು. ನಿನ್ನ ಮಕ್ಕಳೊಟ್ಟಿಗೆ ನೀನು ಮಾತನಾಡಿದ್ದಕ್ಕಾಗಿ ಸ್ತೋತ್ರ. ನಿನ್ನ ವಚನಕ್ಕೆ ಸಾಮರ್ಥ್ಯ ಇದೆ, ಅದರಲ್ಲಿ ಜೀವ ಇದೆ, ಅದರಲ್ಲಿ ಫಲ ಇದೆ. ನಿನ್ನ ದಾಸರಿಗಾಗಿ ಸ್ತೋತ್ರ. ನಿನ್ನ ದಾಸರ ಮೂಲಕ ನೀನು ಮಾತನಾಡಿದ ಆಲೋಚನೆಗಾಗಿ ಸ್ತೋತ್ರ. ಸಮಾಧಾನವಾಗಿ ನಮ್ಮನ್ನು ಕಳಿಸ್ಕೊಡು. ನಿನ್ನ ದಯೆಗೆ ನಾವು ಪಾತ್ರರಾಗಲಿ. ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಗದೊಮ್ಮೆ ಹೇಳ್ರಿ. ಅಂತ್ಯ ಆಶೀರ್ವಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯ ಪ್ರೀತಿಯು, ಪವಿತ್ರಾತ್ಮನ ಅನ್ಯೋನ್ಯತೆಯು, ಪ್ರಾರ್ಥನೆ ಮಾಡಿದ ವಿಷಯಗಳಲ್ಲೂ ಪ್ರತ್ಯೇಕವಾಗಿ ಇಲ್ಲಿ ನಡೆಯುವ ಆರಾಧನೆಯ ಸಂಗಡವಾಗಿ ಎಂದಿಗೂ ಎಂದಿಗೂ ಕರ್ತನ ಬರೋಣದವರೆಗೆ ಉಂಟಾಗಿರಲಿ. ನಮಗೆ ಜಯ ಕೊಟ್ಟ ಕರ್ತನಿಗೆ ಸ್ತೋತ್ರ ಮಾಡೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.